ನಮಸ್ಕಾರ. 86ನೇ ಲೀಲಾ ಜಲನಸಕ್ಕೆ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಪ್ರೀತಿ ಕುರಿತಾದಂಥ 4 ಭಾಗದ ಉಪನ್ಯಾಸಗಳನ್ನು ಆರಿಸಿದ ನಂತರ ಇವತ್ತು ಕಾರ್ಯದ್ವೇಷದ ಕುರಿತಾದಂಥ ಉಪನ್ಯಾಸವನ್ನು ಸರ್ ಅವರು ನೀಡಲಿಕ್ಕಿದ್ದಾರೆ. ನಮಗೆಲ್ಲರೂ ಕಾರ್ಯಪ್ರೀತಿನೂ ಇದೆ, ಕೆಲವೊಂದು ವಿಚಾರಕ್ಕೆ ಕಾರ್ಯದ್ವೇಷ ಕೂಡ ಇದೆ. ಆದರೆ ಈ ಕಾರ್ಯದ್ವೇಷದ ಉಗಮ, ಅದಕ್ಕೆ ಕಾರಣ ಏನು, ಅದು ಹೇಗೆ ವಿಕಾಸ ಆಗುತ್ತೆ, ಅದರಿಂದ ಆಗುವಂಥ ಅಪಾಯ ಏನು, ಹಾಗೆ ಕಾರ್ಯದ್ವೇಷದಿಂದ ಹೊರಗೆ ಬರೋದು ಹೇಗೆ, ಈ ಎಲ್ಲ ಒಂದು ಅತ್ಯಂತ ಮಹತ್ವದಂಥ ವಿಷಯದ ಕುರಿತು ಸರ್ ಅವರು ಇವತ್ತು ಮಾತಾಡಲಿಕ್ಕಿದ್ದಾರೆ. ಎಲ್ಲರನ್ನೂ ಕೂಡ ಆತ್ಮೀಯತೆ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಅವರ ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೇನೆ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ನಾನು 2 ವಿಷಯ ಕೊಟ್ಟೆ, ಕಾರ್ಯಪ್ರೀತಿ ಮತ್ತು ಕಾರ್ಯದ್ವೇಷ ಅಂತ. ಹೆಚ್ಚಿನ ಜನ ಕಾರ್ಯಪ್ರೀತಿಗೆ ಮತ ಹಾಕಿದ್ದಾರೆ, ಕಾರ್ಯದ್ವೇಷಕ್ಕೆ ಅದಕ್ಕಿಂತ ಕಡಿಮೆ ಜನ ಮತ ಹಾಕಿದ್ದಾರೆ. ವಾಸ್ತವವಾಗಿ ಸಮಸ್ಯೆ ಇರೋದು ಕಾರ್ಯಪ್ರೀತಿಯ ಕೊರತೆಯದೋ ಅಥವಾ ಕಾರ್ಯದ್ವೇಷದ್ದೋ ಅಂತ ನಾವು ಒಂದು ಚರ್ಚಾಸ್ಪದವಾದಂತಹ ವಿಷಯ ಹೇಳ್ಬೋದು. ಕಾರ್ಯಪ್ರೀತಿಯ ಕೊರತೆಯೇ ಅಥವಾ ಕಾರ್ಯದ್ವೇಷದ ಹೆಚ್ಚಳವೇ ಅಂತ. ಗಣೇಶ ಹೆಗ್ಡೆ ಅವರು ಈಗಿನ್ನೂ ಪೂರ್ವಭಾವಿಯಾಗಿ ಮಾತನಾಡುವಾಗ ನಮಗೆ ಕೆಲವು ಮೇಲೆ ಕಾರ್ಯದ್ವೇಷ ಇದೆ, ನಮಗೆ ಕಾರ್ಯಪ್ರೀತಿ ಇದೆ ಅಂತ ಹೇಳಿದ್ರು. ಇದು ವೈಯಕ್ತಿಕ ಸಮಸ್ಯೆ ಅಲ್ಲವೇ ಅಲ್ಲ, ಇದು ಸಾಮಾಜಿಕ ಸಮಸ್ಯೆ. ಈಗ ಸಮಾಜದಲ್ಲಿ ಜನ ಕೆಲಸವನ್ನ ಪ್ರೀತಿಸ್ತಾರಾ ಅಥವಾ ಕೆಲಸವನ್ನ ದ್ವೇಷಿಸ್ತಾರಾ ಅನ್ನುವಂಥ ಪ್ರಶ್ನೆ ಬಂದಾಗ ಒಬ್ಬೊಬ್ಬರದ್ದಕ್ಕಿಂತ ಹೆಚ್ಚಾಗಿ ಒಟ್ಟಾರೆ ಧೋರಣೆ ಮುಖ್ಯ ಆಗತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಇನ್ನೂ ಮುಂದುವರಿಯೋದಕ್ಕೆ ಮುಂಚೆ 2 ಭಾಗ ಮಾಡ್ಕೋತೀನಿ. ಕಾರ್ಯಪ್ರೀತಿ, ಕಾರ್ಯದ್ವೇಷ ಎರಡೇ ಅಲ್ಲ, ಮಧ್ಯ ಇನ್ನೊಂದಿದೆ, ಕಾರ್ಯ ತಟಸ್ಥ. ಕೆಲಸ ಮಾಡೋದನ್ನ ಅವರು ಮಾಡ್ತಾರೆ, ದ್ವೇಷವೂ ಇಲ್ಲ ಅವ್ರಿಗೆ, ಪ್ರೀತಿಯೂ ಇಲ್ಲ ಅಂತ. ವಾಸ್ತವವಾಗಿ ಸಮಾಜದಲ್ಲಿ ಕಾರ್ಯ ತಟಸ್ಥ ಜನ ಹೆಚ್ಚಿಗೆ ಇರ್ತಿದ್ರು, ಕಾರ್ಯಪ್ರೀತಿಯಿಂದ ಶ್ರದ್ಧೆ ಮಾಡೋರು ಜಾಸ್ತಿ ಇರ್ತಿದ್ರು. ಈ 2ರಲ್ಲೇ ಹೆಚ್ಚು ಜನ ಇರ್ತಿದ್ರು. ಕಾರ್ಯದ್ವೇಷ ಇರೋರು ಎಲ್ಲ ಕಾಲದಲ್ಲೂ ಇದ್ರು, ಅವರನ್ನು ಕೂಡ. ಆದ್ರೆ ಅನುಪಾತ ತಗೊಂಡಾಗ ಕಾರ್ಯದ್ವೇಷ ಇರೋರು ಕಡಿಮೆ, ಕಾರ್ಯ ತಟಸ್ಥರು ಹೆಚ್ಚು, ಕಾರ್ಯಪ್ರೀತಿ ಇರೋರು ಕಡಿಮೆ. ಈ ರೀತಿಯಾದಂತಹ ವಿತರಣೆ ಇತ್ತು. ಆದರೆ ಈ ವಿತರಣೆಯನ್ನು ಉಳಿಸುವ ಸಲುವಾಗಿ ಅನೇಕ ಪ್ರಸಂಗಗಳನ್ನ ಸೃಷ್ಟಿ ಮಾಡಿದ್ರು. ವಾಸ್ತವವಾಗಿ ನಮ್ಮ ಪುರಾಣದ ಕಥೆಗಳಿದೆಯಲ್ಲ, ಆ ಕಥೆಗಳ ಮೂಲಕ ಕೆಲಸ ಮಾಡೋದು ಹೇಗೆ ತುಂಬಾ ಉಪಯುಕ್ತವಾದ್ದು ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಜೊತೆಗೆ ಇತಿಹಾಸದಲ್ಲಿ ಯಾರು ಕಾರ್ಯವನ್ನು ಪ್ರೀತಿಯಿಂದ ಮಾಡ್ತಾರೋ ಅವರ ಕಥೆನ ವಿವರಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಇಷ್ಟೆಲ್ಲ ಕಾರ್ಯಪ್ರೀತಿಯನ್ನು ಬೆಳೆಸುವ ಪ್ರಯತ್ನ ಇದ್ರೂ ಕೂಡ ಈ ಕಾರ್ಯದ್ವೇಷ ಹೆಚ್ಚಾಗ್ತಾ ಇದೆ, ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸಮಾಜದಲ್ಲಿ ಎಲ್ರಿಗೂ ಕೂಡ ಕಾರ್ಯದ ದ್ವೇಷ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದಂತಹ ಸಂಗತಿ. ಕಾರ್ಯಪ್ರೀತಿಯನ್ನ ನಮ್ಮ ಹಿಂದಿನ ಕಾವ್ಯಗಳು, ಪುರಾಣಗಳು ಹೇಗೆ ದೂರೀಕರಿಸ್ತಾ ಇದ್ವು ಅನ್ನೋದಕ್ಕೆ 1-2 ಉದಾಹರಣೆನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಧರ್ಮ ಅನ್ನೋದು ಒಂದು ಅಮಲು ಅನ್ನೋ ರೀತಿಯಲ್ಲಿ ಕಾರ್ಲ್ ಮಾರ್ಕ್ಸ್ ಹೇಳಿರೋದ್ರಿಂದ ನಾವು ಈ ಧರ್ಮನೂ ಅದೇ ಇರಬೇಕು ಅಂತ ತೀರ್ಮಾನ ಮಾಡುವ ಅಪಾಯ ಇರೋದ್ರಿಂದ ಅದಕ್ಕೆ ಹೇಳ್ತಿದ್ದೇನೆ ಅಷ್ಟೇ, ಇನ್ನೇನು ಇಲ್ಲ. ಸಮರ್ಥನೆ ಮಾಡ್ಕೊಳ್ಳೋ ದೃಷ್ಟಿ ಏನೂ ಇಲ್ಲ. ಈಗ ರಾಮಾಯಣದಲ್ಲಿ ಆಂಜನೇಯನ ಬಾಯಲ್ಲಿ ಅನೇಕ ವಾಕ್ಯಗಳು ಬರುತ್ತೆ. ಅನಿರ್ವೇದ ಶ್ರೇಯೋ ಮೂಲಃ ಅಂದ್ರೆ ನಿರ್ವೇದವಾಗದೆ ಇರೋದು, ಅಂದ್ರೆ ಉತ್ಸಾಹ ಉಳಿಸ್ಕೊಳ್ಳೋದೇ ಮಂಗಳಕ್ಕೆ ಕಾರಣ ಅಂತ ಒಂದು ಕಡೆ ಬರುತ್ತೆ. ಹೀಗೆ ಆ ಮಹಾಭಾರತದಲ್ಲಿ ಕೂಡ ಕಾರ್ಯ ತತ್ಪರತೆಯನ್ನ ಧಾರಾಳವಾಗಿ ಹೇಳಿದ್ದಾರೆ, ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಸಾಹಿತ್ಯದಲ್ಲೂ ಕೂಡ ಹೇಳಿರುವಂಥದ್ದುಂಟು. ಈಗ ಉದಾಹರಣೆಗೆ ಲಕ್ಷ್ಮಿ ವಿಷ್ಣುವನ್ನ ಸೇವೆ ಮಾಡ್ತಾ ಇದ್ದಾಳೆ ಅನ್ನುವಂಥ ಪದ್ಯ, ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ ಸಾನುರಾಗದಿಂದ ಹರಿಯ ಹೇಳೋ. ಇಲ್ಲಿ ನೋಡಿ, ಸಾನುರಾಗ ಅನ್ನೋ ಮಾತು ಬಂತು. ಅನುರಾಗವನ್ನು ವ್ಯಕ್ತಪಡಿಸೋದಕ್ಕೆ ಕ್ರಿಯೆ ದಾರಿ ಮಾಡಿಕೊಡುತ್ತೆ ಅಂತ. ಮೊದಲನೇ ನುಡಿನೇ ಗಮನಿಸಿ,
ಕೋಟಿ ಕೋಟಿ ಭೃತ್ಯರಿರಲು ಆಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಲ್ಲಿ ಸಿಕ್ಕಿಸುತ್ತೇಳು. ಅವಳು ಮಾಡಿ ಅವನ್ನ ಗಂಡ ಹೊಗಳ್ಳಿ ಅಂತೇನೋ ಆಸೆ ಪಡ್ತಿಲ್ಲ, ಅವಳು ಮಾಡಿ ಪೂರ್ಣ ನೋಟದಿಂದ ಸುಖ ಪಡ್ತಾ ಇದ್ದಾಳೆ. ವಿಷ್ಣುವಿನ ಕಡೆಗೆ ನೋಡಿ, ನನಗೆ ಪುಣ್ಯ ಇನ್ಯಾರಿಗೂ ಇಲ್ಲ, ನನಗಿದೆ ನಿಮ್ಮನ್ನ ಸೇವೆ ಮಾಡೋ ಪುಣ್ಯ ಅಂತ ಒಂದು ಧನ್ಯ ಭಾವವನ್ನ, ಮಾನ್ಯ ಭಾವವನ್ನ ಒಟ್ಟಿಗೆ ಪಡಿತಾ ಇದ್ಲು ಅನ್ನುವಂಥದ್ದು. ಸಾಮಾನ್ಯವಾಗಿ ಮಾನ್ಯ ಭಾವ ಹೊರಗಡೆಯಿಂದ ಬರುವಂಥದ್ದು, ಧನ್ಯ ಭಾವ ನಮ್ಮೊಳಗೆ ಮೂಡುವಂಥದ್ದು ಅನ್ನೋ ವ್ಯತ್ಯಾಸ ತಮಗೆ ಗೊತ್ತಿದೆ. ಆದ್ರೆ ಇಲ್ಲಿ ಆ ಲಕ್ಷ್ಮಿ ಸೇವೆ ಮಾಡಿದ್ಲು, ತಾನೇ ಸೇವೆ ಮಾಡಿದ್ಲು, ತಾನೇ ಕಷ್ಟಪಟ್ಟು ಪೂರ್ಣ ನೋಟದಿಂದ ಧನ್ಯತೆ ಮಾನ್ಯತೆ ಎರಡನ್ನೂ ಒಟ್ಟಿಗೆ ಅನುಭವಿಸಿದ್ಲು ಅಂತ ಹೇಳುವಾಗ, ಮಾನ್ಯತೆಗಿಂತ ಧನ್ಯತೆ ಮುಖ್ಯ ಅನ್ನೋದ್ರಲ್ಲಿ ಮೊದಲೇ ಏನು ಧನ್ಯಳೋ ಲಕ್ಷ್ಮಿ, ಎಂಥ ಮಾನ್ಯಳು ಅವಳು, ಧನ್ಯಳು. ಮಾನ್ಯಳು ಯಾಕೆ ಅಂತಂದ್ರೆ ಲಕ್ಷ್ಮಿ ನನಗೆ ಮಾನ್ಯತೆ ಸಿಕ್ತು ಅಂತಲ್ಲ, ಲಕ್ಷ್ಮಿಯನ್ನ ಎಷ್ಟು ಜನ ಆಶ್ರಯಿಸ್ತಾರೆ, ಜನಗಳ ಮನ್ನಣೆ ಸಿಕ್ಕಿದೆ ಅವಳಿಗೆ ಅನ್ನೋ ಅರ್ಥದಲ್ಲಿ ಮಾನ್ಯಳು ಅಂತ ಅನ್ನೋಂಥ ಮಾತನ್ನ ತಗೋಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಈಗ ನಾನು 4 ಸಂಚಿಕೆಗಳಲ್ಲಿ ಪ್ರೀತಿಯ ಸ್ವರೂಪ, ಪ್ರೇರಣೆ, ನಿರ್ವಹಣೆ, ಅದು ಹಾಳಾಗದಾಗ ನೋಡ್ಕೊಳ್ಳೋದು ಹೇಗೆ, ಅನುಕ್ಷಣದ ಆನಂದ, ಇಷ್ಟೆಲ್ಲ ನಾವು ಹೇಳಿದ ಮೇಲೂ ಕೂಡ ಪ್ರೀತಿಯ ದ್ವೇಷವನ್ನು ಹೋಗಿಸೋದು ತುಂಬಾ ಕಷ್ಟ ಅನ್ನೋದು ಯಾಕಪ್ಪ ಅಂತಂದ್ರೆ, ಪ್ರೀತಿಯ ದ್ವೇಷ ಒಂದ್ಸರಿ ನಮ್ಮಲ್ಲಿ ಮೂಡ್ಬಿಟ್ರೆ ಅದನ್ನ ಮತ್ತೆ ಮಾಮೂಲಿ ಸ್ಥಿತಿಗೆ ತರೋದು ತುಂಬಾ ಕಷ್ಟ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಆದ್ರೆ ನಾನು ಇಷ್ಟೊತ್ತು ಹೇಳಿದ್ದೆ, ಅದು ಪ್ರಿವೆನ್ಷನ್ ಸಾಕಷ್ಟು ಪ್ರಯತ್ನ ನಡೆದಿದೆ ಪ್ರಿವೆನ್ಷನ್ ಮಾಡೋಕೆ, ಆದ್ರೆ ಅದು ಯಾವ್ದು ಕೆಲಸ ಮಾಡಿಲ್ಲ, ಕಾಯಿಲೆ ಬಂದ್ಬಿಟ್ಟಿದೆ. ನಾವು ಇಷ್ಟೆಲ್ಲ ಮುಂಜಾಗ್ರತೆ ಆದ್ರೂ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಅನ್ನೋದಕ್ಕೆ ಒಂದು ಸರಳ ಉದಾಹರಣೆ ಹೇಳಬೇಕು ಅನ್ನೋದಾದ್ರೆ, ನಿನ್ನೆ ಫೇಸ್ಬುಕ್ ಅಲ್ಲಿ ಯಾರೋ ಹಾಕಿದ್ರು, ಬೆಂಗಳೂರಿನಲ್ಲಿ ಜೀವನ ತುಂಬಾ ದುರ್ಭರ ಆಗ್ತಾ ಇದೆ, 5 ವಿಷಯದಲ್ಲಿ ನಾವು ಮುನ್ನೆಚ್ಚರಿಕೆ ವಹಿಸಿದ್ರೆ ಆ ದುಂದುಗಾರಿಕೆನ ಕಡಿಮೆ ಮಾಡಬಹುದು, ಈ 5 ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ನನಗದು ಯಾಕೆ ಆಶ್ಚರ್ಯ ಅನ್ನಿಸ್ತು ಅಂದ್ರೆ, 5 ಕೂಡ ಕಾರ್ಯದ್ವೇಷಕ್ಕೆ ಸಂಬಂಧಪಟ್ಟ. ಅದು ನಾನು ಹೇಳಿರುವಂಥದ್ದು. ಮೊದಲನೇದು ನಂಗೆ 5 ಜ್ಞಾಪಕ ಇಲ್ಲ ಈಗ, ಅದನ್ನ ನೋಡಿದಾಗ 5 ಲೆಕ್ಕ ಹಾಕಿ ನಾನು ನೋಡಿದೆ, ಅದು ಕಾರ್ಯದ್ವೇಷಕ್ಕೆ ಸಂಬಂಧಪಟ್ಟಿದ್ದು. ಈಗ ನಾನು ನೆನಪಿರೋದು 2 ಹೇಳ್ತೀನಿ. ಈಗ ಸ್ವಿಗ್ಗಿ, ಹೋಟ್ಲಿಂದ ಇದನ್ನ ತರಿಸೋದು ಪದಾರ್ಥಗಳನ್ನ ಅನ್ನುವಂಥದ್ದು ಒಂದು, ಅದು ಸಿಕ್ಕಾಪಟ್ಟೆ ದುಬಾರಿ ಆಗುತ್ತೆ. ಆ ದುಬಾರಿ ಆಗೋದಕ್ಕೆ ನಾವು ಒಗ್ಗುತ್ತಾ ಇರೋದು ಯಾಕೆ ಅಂತಂದ್ರೆ, ನಾನ್ ಮಾಡಿ ಸಂತೋಷ ಪಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಕಳ್ಕೊಂಡಿರೋದಕ್ಕೆ ಅನ್ನೋ ಮಾತನ್ನ ಅವ್ರು ಹೇಳಿದ್ರು. ಇನ್ನೊಂದು, ಮಾಲ್ಗಳಿಗೆ ಹೋಗಿ ಪರ್ಚೇಸ್ ಥೆರಪಿ ಅಂತ, ಕೊಂಡ್ಕೊಳ್ಳೋದು ಒಂದು ರೀತಿಯಲ್ಲಿ ಚಿಕಿತ್ಸೆ ಅಂತ. ಈ ಕೊಂಡ್ಕೊಳ್ಳೋದು ಒಂದು ರೀತಿಯಲ್ಲಿ ಚಿಕಿತ್ಸೆ ಅನ್ನೋಂಥ ಸ್ಥಿತಿ ಯಾಕೆ ಬರುತ್ತೆ ಹೇಳಿ? ಯಾಕೆ ಅಂತಂದ್ರೆ, ಕೆಲಸ ಮಾಡಿ ಅದನ್ನೇ ನಾನ್ ನೋಡಿ ಸಂತೋಷ ಪಡ್ತೀನಿ ಅನ್ನುವಂಥ ತಿಳುವಳಿಕೆ ಹೊರಟೋದ್ರೆ, ಕೆಲಸದಲ್ಲಿ ಆನಂದದ ಅನುಭವವೇ ಆಗದೆ ಹೋದ್ರೆ, ಅಯ್ಯೋ ಇದೆಲ್ಲ ಬೇಡ, ಕೊಂಡ್ಕೊಂಡ್ಬಂದ್ಬಿಡೋದು ಸುಲಭ. ಹೇಗೂ ಶ್ರಮ ಕೂಡ ಮಾರಾಟಕ್ಕಿದೆಯಲ್ಲ, ಒಂದು ಕಮಾಡಿಟಿ ಅಥವಾ ಗ್ರಾಹಕ ಸಾಮಗ್ರಿ ತರ ಶ್ರಮನೂ ಮಾರಾಟಕ್ಕಿದೆ. ದುಡ್ಡು ಕೊಟ್ರೆ ಎಲ್ಲವೂ ಸಿಗುತ್ತೆ. ಹಿಂದೆ ಹೆಣ್ಮಕ್ಳು ತೋರಣ ಎಲ್ಲ ಇದು ದಾರದಲ್ಲಿ ಹಾಕ್ತಿದ್ರು, ಈಗ ತೋರಣ ಪ್ಲಾಸ್ಟಿಕ್ ತೋರಣ ಸಿಗುತ್ತೆ, ಈಗ ಯಾರು ಹಾಕಲ್ಲ. ಹೀಗಾಗಿ ನಮಗೆ ಮುಂಚೆ ಕಾರ್ಯಪ್ರೀತಿ ಯಾಕಿರ್ತಿತ್ತು ಅಂದ್ರೆ, ಕಾರ್ಯ ಹೇಗೂ ಮಾಡ್ಬೇಕಾಗಿತ್ತು, ಆ ಮಾಡಿದಾಗ ಪ್ರೀತಿಯಾಗೆ ಮಾಡೋಣ ಅಂತ ಮಾಡ್ತಿದ್ವಿ, ಅದರಲ್ಲೇ ಒಂದು ಪ್ರೀತಿ ಕಂಡ್ಕೋತಾ ಇದ್ವಿ. ಯಾವಾಗ ನಮ್ಗೆ ಆಯ್ಕೆ ಸಿಕ್ತೋ, ಕಾರ್ಯ ಮಾಡದಿದ್ರು ನಮ್ಗೆ ಸಿಗುತ್ತೆ ಹೊರಗಡೆ ಅಂತ ಯಾವಾಗ ಸಿಕ್ತೋ, ಆಗ ನಮ್ಮ ಕಾರ್ಯಪ್ರೀತಿ ಕೆಳಗೆ ಹೊರಟೋಯ್ತು. ಅದು ಏನಾಗುತ್ತೆ, ಕಾರ್ಯಪ್ರೀತಿ ಹೋಗೋದ್ರ ಜೊತೆ ಕಾರ್ಯದ್ವೇಷವೂ ಶುರುವಾಗುತ್ತೆ ಅನ್ನುವಂಥದ್ದನ್ನ ಗಮನಿಸ್ಬೇಕಾದ್ದು. ಇದನ್ನೇ ನಾನು ಹೇಳ್ತಾ ಇರುವಂಥದ್ದು. ಕಾರ್ಯದ್ವೇಷ ಅನ್ನೋದು ತಂತಾನೆ ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗಿಲ್ಲ, ಅದಕ್ಕೂ ಒಂದು ಕಾರಣ ಇದೆ. ಯಾವಾಗ ನಮ್ಗೆ ಆಯ್ಕೆ ಸಿಗುತ್ತೋ ಅವಾಗ ನಾವೇನ್ ಮಾಡ್ತೀವಿ, ಸುಲಭ ಅರಿಸ್ಕೋತೀವಿ. ಅದೇ ಹೇಳ್ತಾರಲ್ಲ, ವೈ ಬೈ ಕೌ ವೆನ್ ಮಿಲ್ಕ್ ಇಸ್ ಚೀಪ್ ಅಂತ. ಆದ್ರೆ ಮಿಲ್ಕ್ ದುಬಾರಿ ಆದಾಗ ಹಾಸು ಸಾಕೋದೇ ವಾಸಿ ಅನ್ನುವಂತ ಸ್ಥಿತಿ ಬಂದಾಗ ನೋಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಹಾಲು ನಮ್ಗೆ ಸಲೀಸಾಗಿ ಸಿಗುತ್ತೋ, ಹಸು ಸೇವೆ ಮಾಡೋಗೋದಿಲ್ಲ, ಏನು ಇಲ್ಲ, ಹೋದ ದುಡ್ಡು ಕೊಟ್ಟ ತಂದ. ಈ ರೀತಿಯಾಗಿ ಈ ಒಂದು ರೀತಿಯಲ್ಲಿ ಕೆಲಸದ ದ್ವೇಷ ಹುಟ್ಟಿರ್ಬೋದು. ಎರಡನೇದು, ಕೆಲಸದ ದ್ವೇಷ ಹುಟ್ಟೋದಕ್ಕೆ ಅನೇಕ ಕಾರಣಗಳಿದೆ, ಅದ್ರಲ್ಲಿ ಕೆಲವೊಂದು ಮಾತ್ರ ನಾನು ಹೇಳ್ತೀನಿ, ಉಳಿದ ಕಾರಣ ನಿಮ್ಮೂ ಹೇಗೆ ಬಿಡ್ತಾ ಇದ್ದೀನಿ. ಎರಡನೇ ಕಾರಣ ಏನು ಅಂದ್ರೆ, ಕೆಲಸ ಮಾಡಿ 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 ಬೇಜಾರಾಗಿ ಕೆಲಸದಿಂದ ಬಿಡುವನ್ನ ಬಯಸಿರ್ಬೋದು. ಅತಿಯಾದ ದಣಿವಿನಿಂದ
ಕೆಲಸ ಮಾಡಿದ್ದನ್ನ ಯಾರು ಹೊಗಳದೇ ಇರೋದ್ರಿಂದ ಈ ಕೆಲಸದ ದ್ವೇಷ ಬರುತ್ತೆ. ಈ ಹೆಣ್ಮಕ್ಳು ಉದ್ಯೋಗಕ್ಕೆ ಹೋಗ್ಬೇಕು ಅಂತ ತುಂಬಾ ಆಸೆ ಪಡ್ತಾರೆ. ಯಾಕೆ ಪಡ್ತಾರೆ? ಯಾಕೆಂದ್ರೆ ಮನೆಯಲ್ಲಿ ಆ ಗಂಡನಿಗೆ ಉದ್ಯೋಗಕ್ಕೆ ಹೋಗಕ್ಕೆ ಅಂತ ಕೊಟ್ಟಂತ ಬೆಂಬಲ ಇದೆಯಲ್ಲ, ಆ ಬೆಂಬಲಕ್ಕೆ ಪ್ರಮೋಷನ್ ಇಲ್ಲ, ಅಪ್ರಿಸಿಯೇಷನ್ ಇಲ್ಲ, ಚಪ್ಪಾಳೆ ಇಲ್ಲ, ಯಾವುದೂ ಇಲ್ಲ. ಅದು ನಾವು ಶ್ರಮ ಕೊನೆಗೆ ನಾನ್ ಸಂಪಾದನೆ ಮಾಡಿದ್ದು ಅಂತ ಗಂಡಸು ಹೇಳುವಾಗ ಅದ್ರಲ್ಲಿ ನನ್ನ ಹೆಂಡತಿನೂ ಕೊಡುಗೆ ಇದೆ ಅಂತ ಹೇಳೋದಿಲ್ಲ ಅವನು. ಹೀಗಾಗಿ ಈ ಗುಲಾಮಗಿರಿಲಿ ಏನಂತ ಇದೆ ಅಂದ್ರೆ, ಗುಲಾಮಗಿರಿ ಹೇಗೆ ಬೆಳೆಸ್ತಿದ್ರು ಅಂದ್ರೆ, ಹಿಂದೆ ಒಂದು ಗುಲಾಮನಿಗೆ ಅವನದೇ ಆದಂತ ಒಂದು ಹೆಸರು ಇರತ್ತಿರ್ಲಿಲ್ಲ. ನೀನ್ ಯಾರ್ ಗುಲಾಮ ಅಂತ ಕೇಳೋರು, ಅಂದ್ರೆ ಐಡೆಂಟಿಟಿನ ಕಳೆದು ಬಿಡೋರು. ಎರಡನೇದು, ಅವ್ರು ಮಾಡುವ ಕೆಲಸ ತುಚ್ಛವಾದದ್ದು ಅನ್ನೋ ಭಾವನೆಯನ್ನು ಉಂಟು ಮಾಡೋರು. ನಾನ್ ನಿನಗೆ ಊಟ ಹಾಕ್ತಿದ್ದೀನಲ್ಲ, ನಾನ್ ಕೊಡ್ತಾ ಇರೋದು ಬೆಲೆ, ನಿನ್ನ ಶ್ರಮಕ್ಕೆ ಬೆಲೆ ಇಲ್ಲ ಅಂತ. ಹೆಚ್ಚು ಕಡಿಮೆ ಹೆಣ್ಮಕ್ಳಿಗೆ ಅದೇ ತರ ಗುಲಾಮಗಿರಿಯಲ್ಲಿ ಏನೇನ್ ನಡೀತಿತ್ತೋ ಈಗ ನಡೀತಿತ್ತು. ಅದಕ್ಕೆ ಈಗ ಹೆಣ್ಮಕ್ಳು ಏನ್ ಮಾಡಿದ್ರು, ದುಡಿಯೋಕ್ ಶುರು ಮಾಡಿದ್ರು. ತಿರುಗಿ ಈಗ ಸಮಾಜದಲ್ಲಿ ಏರುಪೇರಾಗಿರೋದು ಅದೆಲ್ಲ ನಿಮಗೆ ಗೊತ್ತಿದೆ. ಅದನ್ನ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಇದಕ್ಕೆ ಪರೇಚ್ಛಾ ಪ್ರಾರಬ್ಧ ಅಂತ ಕರೀತಾರೆ. ನಾನು ಮಾಡುವ ಕೆಲಸ ಇನ್ನೊಬ್ಬರಿಗೆ ಹೆದರ್ಕೊಂಡು ಮಾಡುವಾಗ ದ್ವೇಷ ಬರಕ್ಕೆ ಶುರುವಾಗ. ನಾನೇ ಪೂರ್ಣ ಮನಸ್ಸಿಂದ ಮಾಡುವಾಗ ದ್ವೇಷ ಬರಲ್ಲ. ನಾನೇ ಪೂರ್ಣ ಮನಸ್ಸಿಂದ ಮಾಡುವ ಕೆಲಸಕ್ಕೆ ಮಾನ್ಯತೆ ಸಮಾಜದಲ್ಲಿ ಯಾವಾಗ ಇರೋದಿಲ್ಲ, ಅವಾಗ್ಲೂ ಕೂಡ ಕೆಲಸದ ದ್ವೇಷ ತಂತಾನೆ ಬರುತ್ತೆ ಅಂತ. ಒಂದಂಶ ಗಮನಿಸಿ, ದ್ವೇಷ ಬರೋದು ಯಾವಾಗ್ಲೂ ಪ್ರೀತಿಯಿಂದಲೇ. ನಾವು ಎಂದೂ ಪ್ರೀತಿಸದೇ ಇರೋರ್ನ ಎಂದೂ ದ್ವೇಷಕ್ಕೆ ಸಾಧ್ಯವೇ ಇಲ್ಲ. ನಾವು ಅವರಿಂದ ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀವಿ, ಇಷ್ಟು ಮಟ್ಟಿಗಾರು ನಡ್ಕೋತಾರೆ ಅಂತ. ಆ ನಿರೀಕ್ಷೆ ನಿರಾಶೆ ಆದಾಗ ದ್ವೇಷ ಬರುತ್ತೆ. ನಿರೀಕ್ಷೆ ಬರೋದು ಯಾವಾಗ? ಮೊದಲು ಪ್ರೀತಿ. ಅದರಿಂದ ಎಲ್ಲ ದ್ವೇಷಗಳು ಪ್ರೀತಿಯ ಮೂಲದಿಂದಲೇ ದ್ವೇಷವಾಗಿ ಪರಿವರ್ತನೆ ಹೊಂದಿದೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಇಲ್ಲಿ ಕೆಲಸದ ದ್ವೇಷಕ್ಕೆ ಸಂಬಂಧಪಟ್ಟ ಹಾಗೇನೆ ವರ್ಗೀಕರಣ ಕೂಡ ಮಾಡ್ಬೋದು. ಉಗಮ ಈ ತರ ಇನ್ನೂ ಅನೇಕ ಕಾರಣಗಳು, ಆಮೇಲೆ ನಾನು ಮತ್ತೆ ಚರ್ಚೆ ಮಾಡ್ತೀನಿ. ಅನೇಕ ಕಾರಣಗಳಿವೆ ಇದಕ್ಕೆ ಅಂತ. ಪ್ರವಾಸ ಹೋಗ್ತೀನಿ ನಾನು, ಕಾರಲ್ಲಿ ಒಂದು ರೌಂಡ್ ಸುತ್ತಾಡ್ಕೊಂಡ್ಬಿಡ್ತೀನಿ ಅಂತೆಲ್ಲ ಹೇಳ್ತೀವಲ್ಲ, ಇವೆಲ್ಲವೂ ಕೂಡ ಕೆಲಸದ ದ್ವೇಷದ ಪರೋಕ್ಷ ವಿಧಾನಗಳೇ. ಮನೇಲಿ ಇದ್ರೆ ಕೆಲಸ ಮಾಡ್ಬೇಕಾಗತ್ತೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಓಡೋಗೋ ಬಡ್ಡಿ ಹಾಲ್ಗೆ ಹೆಪ್ಪು ಹಾಕ್ತಾಳೆ ಅಂತ. ಅಂದ್ರೆ ಅವಳು ನಾಳೆ ಊರಿಗೆ ಹೋಗ್ತೀನಿ ನೋಡು, ಅವ್ಳು ಹಾಲ್ಗೆ ಹೆಪ್ಪು ಹಾಕೋದಿಲ್ಲ. ಯಾಕಂದ್ರೆ ಅವಳು ಇರಲ್ವಲ್ಲ, ಬೇರೆಯವ್ರು ನೋಡ್ಕೊಳ್ಳಿ, ನನ್ಗೇನು ಬಾಧೆ ಇಲ್ಲ. ನಾನು ಹೆಪ್ಪು ಹಾಕ್ತಿದ್ರು ನಾನು ಮುಂದಿನ ಊರಿಗೆ ಹೋಗೋರು, ನಂಗೇನಾಗಬೇಕು ಅಂತ ಅನ್ನೋ ಹಾಗೆ ಓಡೋಗೋ ಬಡ್ಡಿ ಹಾಲ್ಗೆ ಹೆಪ್ಪು ಹಾಕ್ತಾಳೆ ಅನ್ನೋ ಗಾದೆ ಇದೆ. ಹಾಗೆ ಈ ಓಡೋಗೋ ಕೆಲಸ ಮಾಡ್ಬಿಟ್ಟು ನೋಡು, ನಾನು ಕೆಲಸ ಮಾಡ್ತಿದ್ದೀನಿ, ಬೇರೆ ಕೆಲಸ ಅಡುಗೆ ಕೆಲಸ ಇನ್ನೊಬ್ರು ಮಾಡ್ಲಿ, ಹೀಗೆ ಅನ್ನುವ ದೃಷ್ಟಿಯಿಂದ ಏನಾಗಿದೆ ಅಂತಂದ್ರೆ, ಈ ಜೀವನ ಶೈಲಿಯಲ್ಲಿ ಕೆಲಸಕ್ಕೆ ಸಿಗಬೇಕಾದ ಮಾನ್ಯತೆ, ಕೆಲಸಕ್ಕೆ ಸಿಗಬೇಕಾದಂತಹ ಒಂದು ಪ್ರತಿಫಲ ಸಿಗದೇ ಇಲ್ಲದೆ ಇರೋದು ಕೆಲಸದ ದ್ವೇಷಕ್ಕೆ ಕಾರಣ ಆಗಿದೆ. ಆ ದ್ವೇಷಗಳಲ್ಲಿ 3 ವಿಧ. ವೈಯಕ್ತಿಕ ದ್ವೇಷ. ವೈಯಕ್ತಿಕ ದ್ವೇಷ ಅಂದ್ರೆ ಒಬ್ಬ ವ್ಯಕ್ತಿಗೆ ಆ ಕೆಲಸದ ಬಗ್ಗೆ ದ್ವೇಷ ಇರುವಂಥದ್ದು. ಪರ್ಸನಲ್ ಆಗಿ ಇದು ನಂಗೆ ಅಡುಗೆ ಬಗ್ಗೆ ದ್ವೇಷ ಇತ್ತು. ದ್ವೇಷ ಅಂದ್ರೆ ನಂಗೆ ಮಾಡಕ್ ಬರಲ್ಲ. ದ್ವೇಷಕ್ಕೆ ಕಾರಣ ಏನಂದ್ರೆ ಅಜ್ಞಾನ, ನಾನೆಂದು ಮಾಡ್ದೋನಲ್ಲ. ಈಗ ಮಾಡಕ್ ಶುರು ಮಾಡಿದ್ಮೇಲೆ ಅದರಲ್ಲೂ ಒಂದು ಸಂತೋಷ ಕಂಡ್ಕೋಬಹುದು ಅಂತ ಈಗ ಹೊಳಿತಾ ಇದೆ. ನಾನು ಯಾಕೆ ನನ್ನ ಉದಾಹರಣೆನೆ ಕೊಡ್ತಾ ಇದ್ದೀನಿ ಅಂದ್ರೆ, ಬೇರೆಯವ್ರ ಉದಾಹರಣೆ ಕೊಟ್ಟು ಅವ್ರು ನೋಯಿಸೋದಕ್ಕೆ ನಾನು ಇಷ್ಟಪಡೋಲ್ಲ. ನನ್ಗೇನ್ ತೊಂದರೆ ಇಲ್ಲ. ಆದ್ರಿಂದ ಕೆಲವು ಸಾರಿ ಕೆಲಸದ ದ್ವೇಷ ಕೆಲಸದ ಅಜ್ಞಾನದಿಂದ ಬಂದಿರಬಹುದು. ಎರಡನೇದು, ಒಂದು ಕೆಲಸ ಮಾಡಿದಾಗ ಏನೋ ಕೈ ಸುಟ್ಕೊಂಡು ಏನೋ ಮಾಡಿದಾಗ ಬರ್ನ್ ಚೈಲ್ಡ್ ಡೆಡ್ಸ್ ದಿ ಫೈರ್ ಅಂತ ಇಂಗ್ಲಿಷ್ ನಲ್ಲಿ ಗಾದೆ ಇದೆ. ಆ ಕಾರಣಕ್ಕೆ ದ್ವೇಷ ಬಂದಿರಬಹುದು. ಆದ್ರೆ ದ್ವೇಷ ಬರೋದು ಆಶ್ಚರ್ಯವೇ ಅಲ್ಲ. ಆದ್ರೆ ದ್ವೇಷ ಮುಂದುವರಿಯೋದಿದೆಯಲ್ಲ, ಅದು ಆಶ್ಚರ್ಯ. ಆ ದ್ವೇಷವನ್ನ ತಡೆಯಕ್ಕಾಗದಲ್ಲೇ ಅದಕ್ಕೆ ಒಂದು ಕಡಿವಾಣ ಹಾಕಿದ ಹಾಗೆ ಬೆಳೆದು ಬಿಡುತ್ತಲ್ಲ, ಅದು ಆಶ್ಚರ್ಯ ಅನ್ನುವಂಥದ್ದನ್ನ ನಾನು ಇಲ್ಲಿ ಹೇಳುವಾಗ, ಕೆಲಸದ ವೈಯಕ್ತಿಕ ದ್ವೇಷಗಳು ಬೇರೆ. ಒಂದು ಕೆಲಸವನ್ನ ವೈಯಕ್ತಿಕವಾಗಿ ದ್ವೇಷ ಮಾಡೋದು, ಇನ್ನೊಂದು ಕೆಲಸವನ್ನು ಪ್ರೀತಿಯಾಗಿ ಮಾಡ್ತಾನೆ. ಎಲ್ಲ ಕೆಲಸವನ್ನು ಅವನೇನು ದ್ವೇಷ ಮಾಡಲ್ಲ. ಅದು ಒಂದು ರೀತಿಯಲ್ಲಿ ಕೆಲಸದ ದ್ವೇಷ ಸಾರ್ವತ್ರಿಕ ಅಲ್ಲ. ಕೆಲವರು ಇರ್ಬೋದು, ಯಾವ ಕೆಲಸ ಮಾಡೋಕೆ ಅವ್ರಿಗೆ ಬೇಜಾರೆ, ಅದು ಇರ್ಬೋದು. ಆದ್ರೆ ವೈಯಕ್ತಿಕ ದ್ವೇಷ ಅಂದಾಗ ಒಬ್ಬ ವ್ಯಕ್ತಿ ಅವನಿಗೆ ಸಂಬಂಧಪಟ್ಟ ಹಾಗೆ ಒಂದು ಕೆಲಸದ ಅದು ಕೆಲವು ಕೆಲಸಗಳ ಬಗ್ಗೆ ಅವನಿಗಿರೋ ದ್ವೇಷ. ಸಾಮೂಹಿಕ ದ್ವೇಷ. ಈಗ ಅನೇಕ ಸರಿ ಕೆಲವು ಈಗ ನಾನು ಕಾಲೇಜಲ್ಲಿ ಕೆಲಸ ಮಾಡುವಾಗ ಟೇಬಲ್ ಮಾಡಿದ್ಮೇಲೆ ಚಾಪ್ಟರ್ಸ್ ಹಂಚ್ಕೋಬೇಕಲ್ಲ, ಅವಾಗ ನಾನು ಯಾವಾಗ್ಲೂ ಎಲ್ರೂ ಬಿಟ್ಟು ಚಾಪ್ಟರ್ ತಗೋತಾ ಇದ್ದೆ. ಎಲ್ರೂ ಬಿಟ್ಟು ನನ್ ಜಂಬ ಹೇಳ್ಕೊತಾ ಇಲ್ಲ. ಪ್ರಶ್ನೆ ಏನಂದ್ರೆ, ಪ್ರತಿ ಸರಿಯೂ ಜಗಳ, ನಂಗೆ ಈ ಚಾಪ್ಟರ್ ಬೇಡ, ಆ ಚಾಪ್ಟರ್ ಬೇಡ, ಹಾಗೆ
ಹೀಗಾಗಿ ಸಾಮೂಹಿಕವಾದ ದ್ವೇಷ ಇರುವಂತ ಕೆಲವು ಚಾಪ್ಟರ್ಸ್ ಇರ್ತಿದ್ವು. ಹಾಗೆ ಸಾಮೂಹಿಕವಾಗಿ ಕೆಲವು ಎಲ್ರಿಗೂ ಕೂಡ ಇದು ಬೇಜಾರು ಅನ್ನುವಂಥದ್ದು ಇರುತ್ತೆ. ಆಮೇಲೆ ಸರ್ವತ್ರ ದ್ವೇಷ, ಎಲ್ಲರನ್ನೂ ದ್ವೇಷಿಸುವುದು, ಎಲ್ಲವನ್ನೂ ದ್ವೇಷಿಸುವುದು, ಆದ್ದರಿಂದ ಅನ್ನುವಂಥದ್ದಿದೆ. ಈಗ ಇನ್ನೊಬ್ರು ಹೇಳಿದ್ ಮಾಡಕ್ಕೆ ಯಾರಿಗೆ ತಾನೇ ಇಷ್ಟ ಇದೆ ಹೇಳಿ? ಯಾರಿಗೂ ಇಷ್ಟ ಇಲ್ಲ. ನನ್ ಸ್ವಾತಂತ್ರ್ಯವೇ ಇಲ್ವಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಈ ವೈಯಕ್ತಿಕ ದ್ವೇಷ, ಸಾಮೂಹಿಕ ದ್ವೇಷ, ಸಾರ್ವತ್ರಿಕ ದ್ವೇಷ ಕೆಲಸದ ದ್ವೇಷದಲ್ಲೂ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತೆ. ಆಮೇಲೆ ಕೆಲಸವನ್ನ ಮಾಡೋರನ್ನ ಕಂಡ್ರೆ ಕೆಲಸ ಮಾಡಿಸೋರ್ಗೆ ಯಾವ ಕರುಣೆಯೂ ಇರೋದಿಲ್ಲ. ಅದು ಬಂದಿರೋ ತೊಂದ್ರೆ. ಈಗ ಕೆಲಸ ಯಾರ್ದು ತಪ್ಪಾಯ್ತು ಅಂತ ಬೈಯೋದ್ರಲ್ಲಿ ತೋರಿಸೋ ಆಸಕ್ತಿ, ತಪ್ಪಾದ್ರೆ ನಾನು ಹೀಗ್ ಮಾಡ್ಬೋದು, ತಿದ್ದಿದ್ದು ಈ ಕಾರಣಕ್ಕೆ ತಪ್ಪು ಮಾಡಿರ್ಬೋದು ಅಂತ ಕೇಳೋ ಸಹನೆ ಯಾರಿಗಿದೆ? ಆದ್ರಿಂದ ಈ ಕೆಲಸ ಅನ್ನೋದು ಇನ್ನೊಬ್ರು ಯಜಮಾನಿಕೆಯನ್ನ ಸಹಿಸೋದು ಅಂತ ನಮ್ಗೆ ಆದ್ರೆ ನಮ್ಗೆ ಹ್ಯಾಕ್ ಕೆಲಸದ ಮೇಲೆ ಪ್ರೀತಿ ಬರೋಕ್ ಸಾಧ್ಯ? ಆದ್ದರಿಂದ ಕೆಲಸದ ದ್ವೇಷ ಬೆಳೆಯೋದಕ್ಕೆ ಕೆಲಸಗಾರರು ಕಾರಣ ಅನ್ನೋದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿಸುವವರು ಕಾರಣ ಅನ್ನುವಂಥದ್ದು ತುಂಬಾ ವಿಶೇಷವಾಗಿ ಗಮನಿಸಬೇಕಾದದ್ದು. ಅದರಲ್ಲೂ ಇದು ಅಧ್ಯಾಪಕರಿಗೆ ವಿಶೇಷವಾಗಿ ಅನ್ವಯ ಆಗುತ್ತೆ. ಹುಡುಗರಿಗೆ ಏನಾಗತ್ತಪ್ಪ ಅಂತಂದ್ರೆ ಅವ್ರ ಕೈಲಿ ಮಾಡಿಸ್ಬೇಕಲ್ಲ. ಮೇಷ್ಟ್ರು ಅಂದ್ರೆ ಅವ್ರಿಗೆ ಬೇಜಾರು. ಯಾಕೆ ಅಂದ್ರೆ ಅವ್ರು ನನ್ನ ಕೈಲಿ ಕೆಲಸ ಮಾಡಿಸ್ತಾರೆ ಅಂತ. ಅದೇ ಒಂದು ನಗೆಹನಿ ಇದೆಯಲ್ಲ, ಸ್ಕೂಲಿಗೆ ಬೆಂಕಿ ಬಿದ್ದಿದೆ, ಈಗ್ಲಾರು ಸಂತೋಷ ಪಡು ಅಂದ್ರೆ, ಆದ್ರೆ ಏನ್ ಮಾಡೋದು, ಮೇಷ್ಟ್ರು ಈಚೆ ಇದಾರಲ್ಲ ಅಂತ ಹುಡುಗ ಹೇಳ್ದ ಅಂತ ಒಂದು ನಗೆಹನಿ ಇದೆ. ಹಾಗಾಗಿ ನಗೆಹನಿ ಹಿಂದಿರೋ ಆಶಯ ನೀವು ಒಂದು ಇದನ್ನ ಗಮನಿಸಿ ಆ ಕೆಲಸ ಮಾಡಿಸುವ ದ್ವೇಷವನ್ನ ನಾವು ಬೆಳೆಸ್ತೀವಿ ಅಂತ. ಇನ್ನೊಂದು, ಕೆಲಸದ ದ್ವೇಷ ಕ್ಯಾನ್ಸರ್ ಇದ್ದ ಹಾಗೆ. ಅಂದ್ರೆ ಏನರ್ಥ? ಕ್ಯಾನ್ಸರ್ ಹೇಗೆ ಹುಟ್ಟೋದು ಕಷ್ಟವೋ ಆಮೇಲೆ ಬೆಳೆಯೋದು ವೇಗವೋ ಹಾಗೆ ಒಬ್ಬ ಹುಡುಗನಿಗೆ ಒಂದು ಅಧ್ಯಾಯ ಇಷ್ಟ ಆಗೋದಿಲ್ಲ. ಮೊದಲು ಗಣಿತದ ನಂಗೆ ಯಾಕೋ ಈ ಅಧ್ಯಾಯದಲ್ಲಿ ನಂಗೆ ಲೆಕ್ಕ ಬರಲ್ಲ, ಗಣಿತದ ಮೇಲೆ ಬೇಜಾರು ಅಂತ ನಾವು ಉಪೇಕ್ಷೆ ಮಾಡಿದ್ರೆ ಅವನ್ ಎಲ್ಲಾ ಅಧ್ಯಾಯಗಳಿಗೂ ಅದು ಬೇಸರ ಬೆಳೆಯುತ್ತೆ. ಆಮೇಲೆ ಗಣಿತದ ಅಧ್ಯಾಪಕರ ಮೇಲೆ ಬೆಳೆಯುತ್ತೆ, ಆಮೇಲೆ ಇಡೀ ಶಾಲೆ ಮೇಲೆ ಬೆಳೆಯುತ್ತೆ. ಹೀಗೆ ದ್ವೇಷ ವೇಗವಾಗಿ ಬೆಳೆಯುವ ಅಪಾಯಕಾರಿ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡಾಗ ಕೆಲಸದ ದ್ವೇಷದ ಬಗೆಗಿನ ಅರಿವು ಕೆಲಸದ ಪ್ರೀತಿಯ ಬಗೆಗಿನ ಅರಿವಿಗಿಂತ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾದಂತ ಸಂಗತಿ ಅಂತ ಅನ್ನುವಂಥದ್ದು ಗಮನಿಸಬೇಕಾದ್ದು. ಈ ಕೆಲಸವನ್ನ ನಾವು ಆಟದ ರೀತಿಯಲ್ಲಿ ನೋಡ್ತೀವಿ. ಅದು ಒಂದು ತೊಂದ್ರೆ. ಆಟದ ರೀತಿಯಲ್ಲಿ ನೋಡ್ರೆ ಒಂದ್ ರೀತಿಯಲ್ಲಿ ಆಯಾಸ ಇಲ್ಲ ಅಂತ ನಾವು ಹೇಳ್ತೀವಲ್ಲ, ಆದ್ರೆ ಇನ್ನೊಂದು ರೀತಿಯಲ್ಲಿ ಆಟದ ರೀತಿಯಲ್ಲಿ ನೋಡ್ರೆ ಆಯಾಸ. ಯಾಕೆಂದ್ರೆ ಕೆಲಸನ ನಾವು ಆಟದ ರೀತಿ ಮಾಡಕ್ ಹೊರಟಾಗ ನಾನು ಗೆಲ್ಲಬೇಕು ಅನ್ನುವಂತ ಛಲ ಬರುತ್ತೆ. ಈ ಛಲ ಇದೆಯಲ್ಲ, ಆ ಕೆಲಸ ಮಾಡುವಾಗ ಮಾಡಿಸತ್ತೆ. ಅಕಸ್ಮಾತ್ ಸೋತ್ರ ದ್ವೇಷ ಶುರು. ಅದರಿಂದ ಗೆಲ್ಲುವ ಪ್ರಯತ್ನವೇ, ಗೆಲ್ಲುವ ಮಹತ್ವಾಕಾಂಕ್ಷೆನೇ ಕೆಲಸದ ದ್ವೇಷ ಬರೋದಕ್ಕೆ ಕೂಡ ಕಾರಣ ಆಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಯಾಕೆಂದ್ರೆ ಆಟದಲ್ಲಿ ಸ್ಪೋರ್ಟಿವ್ ಮನೋಭಾವ ಹೋಗಿ ಎಷ್ಟೋ ದಿವಸ ಆಗಿದೆ. ಈಗ ಎಲ್ಲರೂ ಕೂಡ ಯಾವ್ದಾರು ವಿಧಾನ ಆಗ್ಲಿ ಗೆಲ್ಲಬೇಕು ಅಂತ ಈ ಗೆಲ್ಲುವ ಛಲ ಇದೆಯಲ್ಲ, ಈ ಗೆಲ್ಲುವ ಛಲ, ಇನ್ನೊಬ್ಬರಿಂದ ಆಳಿಸ್ಕೋಬಾರ್ದು ಅನ್ನುವಂಥ ಆಸೆ, ಇಂಥದೆಲ್ಲವೂ ಕೂಡ ಅವ್ರ ಮೇಲೆ ದ್ವೇಷ ಹೋಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಕೆಲಸದ ಮೇಲಿನ ದ್ವೇಷ ಆಗ್ಬಿಡುತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ದ್ವೇಷ ಆಗ್ಬೇಕಾದ್ರೆ ಯಾರು ಬೈಬೇಕಾಗಿಲ್ಲ. ಕೆಲಸ ಮಾಡಿದ್ದನ್ನ ಗುರುತಿಸದೆ ಉಪೇಕ್ಷೆ ಮಾಡಿದ್ರು ಕೂಡ ಕೆಲಸದ ಮೇಲೆ ದ್ವೇಷ ಬರುತ್ತೆ. ಆದ್ರಿಂದ ಸಮಯೋಚಿತವಾಗಿ ಕೆಲಸ ಮಾಡೋರನ್ನ ಪ್ರೋತ್ಸಾಹಿಸೋ ಅಂತ ಒಂದು ವ್ಯವಸ್ಥೆ ನಾವು ಇದುವರೆಗೂ ಮಾಡಕ್ ಆಗಿಲ್ಲ. ಅದು ಡೆಮಾಕ್ರಸಿ ಆಗ್ಲಿ, ಸೋಷಿಯಲಿಸಂ ಆಗ್ಲಿ, ಯಾವ್ದಾರು ಎಲ್ಲೂ ಆಗಿಲ್ಲ. ಕೆಲಸ ಮಾಡೋರ್ನ ಗೌರವಿಸ್ತೀವಿ, ಬಾಯಲ್ಲಿ ಹೇಳ್ತೀವಿ. ಈಗ ಅದೇ ಗುರು ಬ್ರಹ್ಮ ಗುರು ವಿಷ್ಣು ಹೇಳ್ದಾಗೆ ಆಗಿಲ್ಲ. ಅದು ಕೆಲಸ ಮಾಡೋರನ್ನ ದುಡ್ಡು ಸಿಗೋ ಹಾಗಾರು ಮಾಡಿರ್ಬೋದು, ಗೌರವಿಸುವಂಥದ್ದು ಕೆಲಸ ಮಾಡೋರನ್ನ ಯಾರು ಗೌರವಿಸೋದಿಲ್ಲ. ಇನ್ನೂ ಕೆಲಸ ಹೆಚ್ಚು ಮೈ ಮರೆತು ಮಾಡಿದ್ರೆ ಬೈತೀವಿ, ಅವನು ವರ್ಕಹಾಲಿಕ್ ಅಂತಾನೆಲ್ಲ ಬೈತೀವಿ. ಹಾಗಾಗಿ ಕೆಲಸದ ಉಪೇಕ್ಷೆಯಿಂದಾಗಿ, ಕೆಲಸ ಮಾಡುವವರ ಮೇಲಿನ ಉಪೇಕ್ಷೆಯಿಂದಾಗಿ ಕೆಲಸ ಮಾಡೋದಕ್ಕೆ ಯಾರಿಗೂ ಒಪ್ಪಿಗೆ ಆಗ್ತಾ ಇಲ್ಲ ಅನ್ನುವಂಥದ್ದು ಗಮನಿಸಬೇಕಾದ್ದು. ಅದರಿಂದ ಈ ಕೆಲಸದ ದ್ವೇಷ ಇದೆಯಲ್ಲ, ಅದು ಕಳೆ ಇದ್ದ ಹಾಗೆ. ನೀವು ಬೆಳೆಗೆ ಗೊಬ್ಬರ ಹಾಕಿದ್ರು ಆ ಕಳೆ ಹೀರ್ಕೊಂಡ್ಬಿಡುತ್ತೆ ಗೊಬ್ಬರನ. ಕೊನೆಗೆ ಬೆಳೆಗೆ ಇಲ್ಲಿ ಹಾಗೆ ಮಾಡಿ ಹಾಕ್ಬಿಡುತ್ತೆ. ಅದಕ್ಕೆ ಕೊನೆಗೆ ಆಗಿಂದಾಗೆ ಕಳೆ ಕೀಳ್ಬೇಕು ಅಂತ. ಹಾಗೆ ಹೊಲದಲ್ಲಿ ಹೇಗೆ ಕಳೆ ಕೀಳ್ಬೇಕೋ
ನಾವು ಮಾಡುವ ಕೆಲಸದಲ್ಲಿ ನಮಗೆ ಬರುವ ದ್ವೇಷ, ಆಗಿಂದಾಗೆ ಬೆಳೆಯುವಂತ ದ್ವೇಷ ಇದೆಯಲ್ಲ, ಅದನ್ನ ಬೇರ್ ಸಮೇತ ಕಿತ್ತಾಕ್ಬೇಕು. ಬೇರ್ ಸಮೇತ ಕಿತ್ತಾಕ್ಬೇಕಾದ್ರೆ ಕೆಲಸದ ದ್ವೇಷದ ಬೇರುಗಳು ಯಾವುದು ಅಂತ ನಾವು ಹುಡುಕ್ಬೇಕು. ನಾವು ಸುಮ್ಮನೆ ಬೈದ್ ಬಿಡೋದ್ರಿಂದ ಕೆಲಸದ ದ್ವೇಷ ಪ್ರೀತಿಯಾಗಿ ಪರಿವರ್ತನೆ ಆಗಲ್ಲ. ನಿಮ್ಗೆ ಗೊತ್ತು, ದ್ವೇಷವನ್ನ ಪ್ರೀತಿಯಾಗಿಸೋದು ಎಷ್ಟು ಕಷ್ಟ, ಪ್ರೀತಿಯನ್ನು ದ್ವೇಷ ಆಗಿಸೋದು ತುಂಬಾ ಸುಲಭ. ಆದ್ರೆ ಕೆಲಸದ ದ್ವೇಷವನ್ನ ಪ್ರೀತಿಯಾಗಿಸೋದ್ರಲ್ಲಿ ಅನೇಕರು ಪ್ರಯತ್ನ ಪಟ್ಟು ಸೋತಿರೋದ್ರಿಂದ ಒಂದು ರೀತಿಯಲ್ಲಿ ಪ್ರಯತ್ನಕ್ಕೂ ಒಂದು ಹತಾಶೆ ಇದೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಕೆಲಸಕ್ಕೆ ದ್ವೇಷಕ್ಕೆ ಕಾರಣವಾದಂಥದ್ದು ಇದೆಯಲ್ಲ, ಈಗ ನಾನು ಹೇಳ್ತಾ ಹೋಗ್ತಿದ್ದೀನಲ್ಲ, ಅದೆಲ್ಲ ನಿಮ್ಗೆ ಗೊತ್ತಿರೋವಂಥದ್ದೇ. ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಪಟ್ಟಿ ಮಾಡ್ತಾ ಇದ್ದೀನಿ. ಯಾಕೆ ಪಟ್ಟಿ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದೊಂದನ್ನು ನಾವು ಒಂದೊಂದರಲ್ಲಾಗಿರೋ ದೇಶವನ್ನು ಕೂಡ ಹೋಗಲಾಡಿಸೋದು ಹೇಗೆ ಅಂತ. ಒಂದು ದ್ವೇಷದ ಕುರಿತಂತೆ ಒಂದು ಚಂಡಿಯ ಕಥೆ ಇದೆ. ಯಾರು ಹಠಮಾರಿತನ ಮಾಡೋರ್ನ ಚಂಡಿ ಅಂತ ಕರಿತೀವಲ್ಲ, ಆ ಚಂಡಿಯ ಕಥೆ ಇದೆ. ಆ ಉದ್ದಾಲಕ ಅನ್ನೋ ಹೆಂಡತಿ ಅವಳು ಚಂಡಿ. ಆ ಕಥೆ ತುಂಬಾ ಜನಪ್ರಿಯವಾಯಿತು. ಅದು ಜೈಮಿನಿ ಭಾರತದಲ್ಲಿರೋದು. ಅವಳು ಕೂತ್ಕೊಂಡ್ರೆ ಕೂತ್ಕೊಳ್ಳೋಳಂತೆ. ಅವಳು ಏನ್ ಹೇಳಿದ್ರು ವಿರುದ್ಧವಾಗಿ ಮಾಡೋಳು. ಅದು ನೋಡಿ, ಅವಳಿಗೆ ಯಾರು ಹೇಳಿದ್ದು ನಾನು ಮಾಡಬಾರ್ದು ಅನ್ನೋ ಹಠ. ಅದನ್ನ ಯಾವ ದ್ವೇಷ ಅಂತ ಹೇಳ್ತೀರಾ ಹೇಳಿ? ಅವಳು ಹಾಗೆ ಮಾಡ್ತಿದ್ಲು. ಆಗ ಅವ್ರು ಯಾರೋ ಒಂಥರ ಹೋಗಿ ಹೇಳ್ದ, ಹೀಗೆ ನನ್ನ ಹೆಂಡತಿ ಹೀಗೆ ಮಾಡ್ತಾಳೆ, ನಾನು ಹೆಂಗ್ ಜೀವನ ಮಾಡ್ಲಿ ಅಂತ. ಒಂದ್ ಕೆಲಸ ಮಾಡು, ನೀನ್ ನಿಂತ್ಕೊಂಡುವಾಗ ಕೂತ್ಕೊಂಡು ಅಥವಾ ಕೂತ್ಕೋಬೇಡ ಅನ್ನೋ ಕೂತ್ಕೋತಾಳೆ. ನೀನು ಹೇಳುವ ಸೂಚನೆನೇ ನಕಾರಾತ್ಮಕವಾಗಿ ಹೇಳ್ಬಿಡು ಅಂತ. ಹೌದಲ್ಲ, ಇದು ಒಂಥರ ಚೆನ್ನಾಗಿದೆ ಅಂದ್ಬಿಟ್ಟು ಅವನೇನ್ ಮಾಡ್ದ, ಹೆಂಡತಿ ಹತ್ರ ಹೋದ. ತಾನು ಏನ್ ಹೇಳ್ಬೇಕು, ಇವತ್ತು ನೀನ್ ಅಡುಗೆ ಮಾಡ್ಬೇಡ ಅನ್ನೋನು, ಮಾಡ್ತೀನಿ ಇನ್ನು, ಹಾಗೆ ನಕಾರಾತ್ಮಕವಾಗಿ ಹೇಳ್ಬೇಕಾಯ್ತು, ಮಾಡಿದ್ರು. ಆಮೇಲೆ ಅವನು ತಂದೆಯ ಶ್ರಾದ್ದ ಮಾಡ್ಬೇಕಾಯ್ತು. ಈ ನಕಾರಾತ್ಮಕ ತಂತ್ರದಲ್ಲೇನೆ ದ್ವೇಷವನ್ನೇ ಬಳಸಿ ದ್ವೇಷವನ್ನ ಗೆದ್ದ ಅನ್ನೋ ಕಥೆ ಎಷ್ಟು ಸ್ವಾರಸ್ಯವಾಗಿದೆ ನೋಡಿ. ಎಲ್ಲ ಮಾಡಿದ್ದಾದ್ಮೇಲೆ ಕೊನೆಗೆ ಆ ಶ್ರಾದ್ದದ ಪಿಂಡನ ಹಸುಗಳಿಗೆ ಕೊಡ್ಬೇಕು. ಅವಾಗ ಮರೆತು ಬಿಟ್ಟ. ಎಷ್ಟೊತ್ತು ಅಂತ ನಕಾರಾತ್ಮಕವಾಗಿ ಹೇಳಕ್ಕಾಗತ್ತೆ, ಮನುಷ್ಯ ಅಲ್ವಾ, ಮರವು. ಅವಾಗ ಪಿಂಡನ ಹಸುಗೆ ಹಾಕು ಅಂತ ಹೇಳ್ದ. ಪಿಂಡ ಹಸುಗೆ ಹಾಕ್ತೀಯಾ, ನಾನ್ ನಾಯಿಗೆ ಹಾಕ್ತೀನಿ. ಇಷ್ಟೊತ್ತು ಮಾಡಿದ್ದೆಲ್ಲ ಹೊರಟೋಗ್ಬಿಡ್ತು. ಇಂಥ ಕಥೆಗಳೆಲ್ಲ ಬರೆದಿದ್ದಾರೆ. ಏನಂದ್ರೆ ಮನುಷ್ಯ ಹೇಗೆ ಒಂದು ಕೆಲಸದ ಬಗ್ಗೆ ಧೋರಣೆನ ಬೆಳೆಸ್ಕೊಂಡಿದ್ದನ್ನು ಬದಲಾಯಿಸೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಈ ಕಥೆ ನಾನು ನಿಮ್ಗೆ ಹೇಳಿದೆ ಅಷ್ಟೇ. ಹೀಗಾಗಿ ನಾವು ನಮ್ಮನ್ನ ದ್ವೇಷಿಸುವಾಗ ಅವರ ಯಾವ ಗುಣವನ್ನ ನೋಡಿ ದ್ವೇಷಿಸಲ್ಲ, ವ್ಯಕ್ತಿನೇ ದ್ವೇಷಿಸ್ತೀವಿ. ಅಷ್ಟೇ ಅಲ್ಲ, ಆ ವ್ಯಕ್ತಿ ಏನಾದ್ರು ಕೆಲಸ ಹೇಳಿದ್ರೆ ಅದಕ್ಕೂ ಗೊಣಗ್ತೀವಿ, ನಾವು ಮಾಡೋದಿಲ್ಲ. ಅದರಿಂದ ವ್ಯಕ್ತಿಗತ ದ್ವೇಷ ಸೋರಿಕೆಯಾಗಿ ಕೆಲಸದ ದ್ವೇಷ ಕೂಡ ಆಗ್ಬೋದು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಈಗ ಮತ್ತೆ ನೋಡೋಣ, ಆಲಸ್ಯ, ಸೋಮಾರಿತನಕ್ಕೆ ಕೆಲಸ ಮಾಡೋಕೆ ಕೆಲಸ ದ್ವೇಷ ಬಂದಿರ್ಬೋದು. ಇದೆಲ್ಲ ಯಾರು ಮಾಡೋರು ಅಂತ ಸೋಮಾರಿತನಕ್ಕೆ ಬಂದಿರುವಂತದ್ದಕ್ಕೆ ಅದಕ್ಕೇನ್ ಮದ್ದು ಹೇಳಕ್ಕಾಗತ್ತೆ? ಏನಾದ್ರು ಇನ್ಸೆಂಟಿವ್ ಕೊಟ್ಟು ಈ ಮಾಡಿದ ಈ ತರ ಅನುಕೂಲ ಇದೆ ಅಂತ ಹೇಳುವಂಥದ್ದು. ನಾನು ಹೇಳಿದ್ನಲ್ಲ, ಕೆಲಸದ ಪ್ರೀತಿ ಅಂತ ಆ ಪಟ್ಟಿ ಹೇಳಿದ್ನಲ್ಲ, ನೀವು ಆಶ್ಚರ್ಯ ಪಟ್ರಿ, ಇಷ್ಟೊಂದು ಅನುಕೂಲಗಳು ಕೆಲಸದಲ್ಲಿ ಇದೆಯೇ ಅಂತ. ಏನಾಗುತ್ತೆ ಅಂದ್ರೆ, ಕೆಲಸದಿಂದ ಅನುಕೂಲ ಇರೋದು ಬೇರೆ, ಅನುಕೂಲ ಇದೆ ಅಂತ ನನಗೆ ಗೊತ್ತಿರೋದು ಬೇರೆ. ಹಾಗಾಗಿ ಆಲಸ್ಯದ ಜೊತೆಗೆ ಅಜ್ಞಾನ ಇದೆಯಲ್ಲ, ಆ ಅಜ್ಞಾನ ಇದೆಯಲ್ಲ, ಅದು ಕೆಲಸದಿಂದ ಆಗುವ ಲಾಭದ ಅಜ್ಞಾನ, ಕೆಲಸದ ದ್ವೇಷದಿಂದ ಆಗುವ ಅನಾಹುತ ಎಲ್ಲವೂ ಗೊತ್ತಿರ್ಬೇಕಾಗತ್ತೆ. ಅದಿಲ್ಲದೆ ಇರೋದ್ರಿಂದ ಪ್ರತಿ ಕೆಲಸದ ಮೇಲಿನ ದ್ವೇಷಕ್ಕೆ ಕಾರಣ ಆಲಸ್ಯ ಹೇಗೋ ಅಜ್ಞಾನ ಕೂಡ ಹಾಗೆ ಅನ್ನುವಂಥದ್ದನ್ನ ಗಮನಿಸಬೇಕಾದ್ದು. ಇನ್ನು ಶ್ರಮ ಯಾಕೆ ಪಡ್ಬೇಕು? ಎಲ್ಲರೂ ನಾವು ಸಾಮಾನ್ಯವಾಗಿ ಪ್ರತಿಯೊಂದಕ್ಕೂ ಆದರ್ಶಕ್ಕೆ ರಾಮಾಯಣ ಮಹಾಭಾರತ ಹುಡುಕಲ್ಲ, ಪಕ್ಕದ ಮನೆಯವ್ರನ್ನ ಹುಡುಕ್ತೀವಿ. ಪಕ್ಕದ ಮನೆಯವ್ರು ನೋಡ್ರಿ, ಅವ್ರ ಗಂಡ ಎಷ್ಟು ಕೆಲಸ ಮಾಡ್ಕೊಡ್ತಾರೆ ಅವ್ರ ಹೆಂಡತಿಗೆ, ನೀವೇನ್ರಿ ಮಾಡ್ತೀರಾ ಅಂತ ಕೇಳ್ತಾರೆ. ಹೀಗಾಗಿ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಆದರ್ಶಗಳನ್ನೇ ಕಳ್ಕೊಂಡ್ಬಿಟ್ಟಿದ್ವಿ. ಹೇಗೋ ಸುಖವಾಗಿ ಬದುಕಬೇಕು ಅಂತ ಅಷ್ಟೇ ನಮ್ಮ ಆಲೋಚನೆ ಇರೋದ್ರಿಂದ, ಸುಖವಾಗಿ ಬದುಕಬೇಕು ಅನ್ನೋರಿಗೆ ಶ್ರಮ ಅನ್ನೋದು ಇಷ್ಟ ಆಗಲ್ಲ. ಹಾಗಾಗಿ ಆ ಶ್ರಮದ ಭಯ ಇದೆಯಲ್ಲ, ಅದು ಕೂಡ ಕೆಲಸದ ದ್ವೇಷಕ್ಕೆ ಕಾರಣ ಅನ್ನುವಂಥದ್ದು. ಇನ್ನು ಹೊಣೆ, ನಾವು ಸಾಮಾನ್ಯಕ್ಕೆ ಕೆಲಸ ಮಾಡಿದವ್ರು ಒಂದು ಪದದಲ್ಲಿ ಹೇಳ್ಬಿಡ್ತೀವಿ,
ಇದೊಂದು ತಾಪತ್ರಯ ಮನುಷ್ಯನ ಮನಸ್ಸು. ಹ್ಯೂಮನ್ ಥಿಂಕಿಂಗ್ ಈಸ್ ಆಲ್ವೇಸ್ ಲೀನಿಯರ್. ಅಂದ್ರೆ ಒಂದು ಕಾರಣ ಸಿಕ್ಬಿಟ್ರೆ ಎರಡನೇ ಕಾರಣ ಹುಡ್ಕಕ್ ಹೋಗಲ್ಲ ನಾವು. ನಂಗೆ ಕಾರಣ ಗೊತ್ತಿದೆ ಬಿಡು ಅಂತ. ಈಗ ಯಾರೋ ಕೆಲಸ ಮಾಡಿ ಅವ್ನು ಸೋಂಬೇರಿ ಬಿಡು ಅಂತ. ಸೋಂಬೇರಿ ತನಕ ಅಲ್ಲೇ ಇರ್ಬೋದು, ಅವನಿಗೆ ಹೊಣೆ ಹೊರಲು ಭಯ ಇರ್ಬೋದು. ಈಗ ಮನುಷ್ಯನ ಯಾವುದೇ ವರ್ತನೆಗೆ ಎರಡು ಕಾರಣ ಹುಡುಕ್ಲೇಬಹುದು, ಆಸೆ ಮತ್ತು ಭಯ. ಈ ಸೋಮಾರ್ತನಕ್ಕೂ ಅದೇ ಹೇಳೋದಾದ್ರೆ ಹೊಣೆ ಹೊರುವುದ ಭಯ, ಲಾಭ ಸಿಗುತ್ತೋ ಇಲ್ವೋ ಅಂತ ಅನುಮಾನ, ಆಮೇಲೆ ನನ್ನ ಕೆಲಸ ಅವ್ರಿವ್ರ ಕೈಲಿ ಯಾಕೆ ಹೇಳಿಸ್ಕೊಂಡು ಕೆಲಸ ಮಾಡ್ಬೇಕು, ನಾನೇ ಯಜಮಾನಿಕೆ ಮಾಡ್ತೀನಿ, ಅವ್ರಿವ್ರೇನು ಯಜಮಾನಿಕೆ ಮಾಡೋದು ಅಂತ. ಅನೇಕ ಜನರ ಮನೆಯಲ್ಲಿ ಕೆಲಸದ ಆಕೆಯನ್ನು ಇರಿಸ್ಕೊಂಡಿರೋದು ಬರೇ ಕೆಲಸ ಮಾಡ್ಸಕ್ಕಲ್ಲ, ಯಜಮಾನಿಕೆ ಮಾಡಕ್ಕೆ. ಇದನ್ನ ನೀವು ಗಮನಿಸಿ, ಅವ್ರ ವರ್ತನೆ ನೋಡಿ ಅವ್ರನ್ನ ಕೇಳಿ, ಅವ್ರು ಇಲ್ಲ ನಾನು ಕೆಲಸ ಮಾಡಕ್ ಆಗಲ್ಲ ಅದಕ್ಕೆ ಇಟ್ಕೊಂಡಿದೀನಿ ಅಂತ ಹೇಳ್ತೀನಿ. ಈಗ ಒಂದ್ ಪ್ರಶ್ನೆ ನಾನು ಕೇಳ್ತೀನಿ, ಅದ್ಯಾಕೆ ಇಷ್ಟೊಂದು ಜನಕ್ಕೆ ಕೆಲಸ ಮಾಡಕ್ ಆಗದಂತ ನಿಶಕ್ತಿ ಬಂದ್ಬಿಡ್ತಿದ್ದಕ್ಕಿದ್ದ ಹಾಗೆ? ಉದ್ಯೋಗಸ್ಥ ಮಹಿಳೆಯರಿಗೂ ವಿನಾಯಿತಿ ಕೊಡಿ ಹೋಗ್ಲಿ, ಬೇರೆಯವ್ರಿಗೆ ಹಾಗೆ ನೋಡಿ ವಿನಾಯಿತಿ ಹೆಂಗಿರುತ್ತೆ. ಗಂಡಸ್ರಿಗೂ ಹಾಗೆ ಎಲ್ಲ ಕೆಲಸದಿಂದಲೂ ವಿನಾಯಿತಿ ತಗೊಳ್ಳೋದ್ರ ಕಡೆ ನಮ್ಮ ಯೋಚನೆ ಮಾಡ್ತೇವೆ ಹೊರತು ಮಾಡಿ ಸಂತೋಷ ಪಡ್ತೀವಿ ಇದೊಂದು ಅವಕಾಶ ಅಂತ ಇಲ್ಲ. ಒಂದು ಕೆಲಸ ನೆಚ್ಕೊಂಡು ಮಾಡ್ತೀವಿ, ಆ ಕೆಲಸ ಏನಾದ್ರು ಕೆಟ್ಟೋದ್ರೆ ನನಗೆ ಬದುಕೇ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೋತೀವಿ. ಯಾಕೆ? ನನ್ನ ತಂಗಿ ಯಾವಾಗ್ಲೂ ಹೇಳೋಳು ಒಬ್ಬ ಹುಡುಗನ್ಗೆ, ನನ್ನ ವಿದ್ಯಾರ್ಥಿಗೆ, ಒಂದ್ ಕಡೆ ನಿಂಗೆ ಅವನ ಹೆಂಡತಿಗೆ ಡೈವರ್ಸ್ ಕೊಟ್ಬಿಡು, ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯ? 1000 ವಿಧಾನ ಇದೆ ಸಂತೋಷ ಪಡೋಕೆ. ಒಂದ್ ಬಾಗ್ಲು ಮುಚ್ಚಿದ್ ಹೋಗ್ಲಿ ಬಿಡು, ಇನ್ನೊಂದ್ ಬಾಗ್ಲಲ್ಲಿ ಹೋಗು ಅಂತ ಹೇಳ್ತಿದ್ಲು. ಆ ಧೋರಣೆ ಇಲ್ಲ. ಒಂದ್ ಕೆಲ್ಸದಲ್ಲಿ ಬೇಜಾರು, ಇನ್ನೊಂದ್ ಕೆಲಸನಾರು ಮಾಡ್ಬೇಕಲ್ಲ. ಇಲ್ಲ, ಯಾವ ಕೆಲ್ಸವೂ ಬೇಡ, ಈ ಕೆಲಸದಲ್ಲಿ ಹೊಣೆ ಇದ್ರೆ ಆ ಕೆಲಸದಲ್ಲೂ ಇದ್ದೇ ಇರುತ್ತೆ ಅಂತ. ಮುಂದಿಂದು ಹೊರೆ, ವರ್ಕ್ ಬರ್ಡನ್, ಆ ಹೊರೆ ಜಾಸ್ತಿ ಆದಾಗ, ಅಥವಾ ಸಾಮಾನ್ಯಕ್ಕೆ ನಾವು ಯಾವುದೇ ಕೆಲ್ಸಕ್ಕೆ ಹೋದ್ರು ಏನಾಗುತ್ತೆ, ಆ ಕೆಲ್ಸಕ್ಕೆ ಇಷ್ಟು ಶ್ರಮ ಬೇಕಾಗ್ಬಹುದು ಅಂತ ನಾವು ಅನ್ಕೊಂಡಿರ್ತೀವಲ್ಲ, ಅದಕ್ಕಿಂತ ಹೆಚ್ಚಿಗೆ ಶ್ರಮ ಬೇಕಾಗುತ್ತೆ. ನಾವ್ ಯಾವ ಕೆಲಸ ಮಾಡಕ್ ಹೋಗ್ತೀವೋ ಅದರಲ್ಲಿ ಅನಿರೀಕ್ಷಿತವಾದಂತ ಏನೇನೋ ಸಮಸ್ಯೆಗಳು ಬರುತ್ತೆ. ಅನ್ಆಂಟಿಸಿಪೇಟೆಡ್ ಯಾವ ನಮ್ಮ ಜೀವನನೇ ನೋಡ್ಕೊಂಡು ನಾವು ಯಾವ ಕೆಲಸ ಮಾಡಕ್ ಹೋದಾಗ್ಲೂ ಅನಿರೀಕ್ಷಿತವಾದಂತ ಎಷ್ಟು ಸಮಸ್ಯೆಗಳು ನಾವು ಎದುರಿಸಿದೀವಿ ಅಂತ ಜ್ಞಾಪಿಸ್ಕೊಳ್ಳಿ. ಅದರಿಂದ ಆ ದುರ್ಬಲ ಮನಸ್ಸು ಏನ್ ಮಾಡುತ್ತೆ, ಇದೆಲ್ಲ ಯಾಕೆ ಬೇಕಾಗಿತ್ತು ನಂಗೆ, ಹಾಯಾಗಿರೋದು ಬಿಟ್ಬಿಟ್ಟು ನಾನೇನ್ ತಲೆ ಮೇಲೆ ಹೇಳ್ಕೊಂಡಂಗಾಯ್ತು ಅನ್ನೋ ಹಂಗಾಗುತ್ತೆ. ಅದರಿಂದ ಹೊರೆ, ಆಲಸ್ಯ, ಶ್ರಮ, ಅಜ್ಞಾನ, ಸಮಯದ ವಿನಿಯೋಗ ಎಲ್ಲವೂ ಕೂಡ ಕೆಲಸದ ದ್ವೇಷವನ್ನ ಸೃಷ್ಟಿ ಮಾಡುತ್ತೆ. ಜೊತೆಗೆ ಅನಾರೋಗ್ಯ ಕೂಡ. ನನಗೆ ಒಂದ್ಸರಿ ಒಬ್ರು DDP ಹೇಳಿದ್ರು, ನಿಮ್ಮ ಉತ್ಸಾಹದಲ್ಲಿ 10% ಉತ್ಸಾಹ ನಮ್ಮ ಅಧ್ಯಾಪಕರಿಗೆ ಮಾಡ್ಕೊಟ್ಬಿಡಿ, ನಾನು ನಿಮ್ಗೆ ತುಂಬಾ ಆಭಾರಿಯಾಗಿರ್ತೀನಿ ಅಂತ. ನಾನು ಹೇಳಿದೆ, ನಾನ್ ಮಾಡೋದ್ರಿಂದ ಒಂದಿರಲ್ಲ ಸರ್, ಬೇಕಾದಷ್ಟು ಕಾರಣ ಇರುತ್ತೆ. ಅವರು ಪಾಠ ಮಾಡುವ ರೀತಿಗೆ ಇನ್ಯಾರೋ ಅಡ್ಡಿ ಮಾಡಿರ್ಬೋದು. ಅದೆಲ್ಲಕ್ಕಿಂತ ಅನೇಕರಿಗೆ ಈಗ ಡಯಾಬಿಟಿಸ್ ಬಂದಿದೆ, ಅವ್ರಿಗೆ ಶುಗರ್ ಪ್ರಾಬ್ಲಮ್ ಇದ್ದಾಗ ಅವ್ರು ಹೇಗೆ ಪೂರ್ಣವಾಗಿ ಕೆಲಸದಲ್ಲಿ ತೊಡಕೊಳ್ಳಕ್ ಸಾಧ್ಯ ಆಗುತ್ತೆ ಹಾಗೆ ಅಂತ. ಹೀಗಾಗಿ ದೈಹಿಕ ಅನಾರೋಗ್ಯ ನಮ್ಮ ಕಾರ್ಯದ್ವೇಷಕ್ಕೆ ಕಾರಣ ಇರಬಹುದು ಅನ್ನುವಂಥದ್ದನ್ನು ನಾನು ಹೆಚ್ಚಿಗೆ ವಿವರಿಸಬೇಕಾಗಿಲ್ಲ. ಅದಿದೆ ಅನ್ನೋದು ನೀವು ಒಪ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಅದಕ್ಕಿಂತ ಹೆಚ್ಚಿಗೆ ಮಾನಸಿಕ ಕಾರಣಗಳು ಕೂಡ ಇವೆ, ಮನೋರೋಗಗಳು ಕೂಡ ಇವೆ ಅಂತ. ನಾವು ಸಾಮಾನ್ಯಕ್ಕೆ ರೋಗ ಅಂದ್ರೆ ಏನಾದ್ರೂ ನಮ್ಗೆ ಹಿಂಸೆ ಆಗ್ಬೇಕು, ಅದು ರೋಗ ಅಂತ ತಿಳ್ಕೊಂಡಿದೀವಿ. ನಾನು ಮಾಡಬೇಕೆಂದಿದ್ದ ಕೆಲಸವನ್ನ ಮಾಡುವ ಉತ್ಸಾಹ ಇಲ್ಲದೆ ಇದ್ರೆ ಅದು ಒಂದು ಮನೋರೋಗವೇ. ನ್ಯೂಸ್ ಪೇಪರ್ ಓದಿ ಹರಡಿ ಹಾಗೆ ಹೋಗ್ತಾರೆ, ಮಡಿಸಿಟ್ಟು ಹೋಗೋದಿಲ್ಲ. ಮುಂದ್ ನೋಡೋರ್ಗೆ ಇನ್ನೊಬ್ರಿಗೆ ಮುಜುಗರ ಆಗುತ್ತೆ ಅನ್ನೋದು ನಮ್ ಕಲ್ಪನೆಗೆ ಬರೋದೇ ಇಲ್ಲ. ನಮ್ಗೆ ಇನ್ನೇನೋ ಇನ್ನೊಂದು ಕೆಲಸ ಇದೆ ಅಂತ ಹೋದಾಗೆ ನಮ್ಗೆ ಈ ಕೆಲಸದ ದ್ವೇಷ ನೋಡಿ ಆ ಕೆಲಸನೂ ನೆಟ್ಟಿಗೆ ಮಾಡಲ್ಲ, ಮುಂದಿನ ಕೆಲಸನೂ ನೆಟ್ಟಿಗೆ ಮಾಡಲ್ಲ. ಮುಂದಿನ ಕೆಲ್ಸಕ್ಕೆ ಹೋದ್ಮೇಲೆ ಆ ಕೆಲಸ ಮಾಡ್ಲಿಲ್ಲ ಅಂತ ನಮ್ಮ ಮನಸ್ಸು ಕಾಡ್ತಾ ಇರುತ್ತೆ. ಇದೆಲ್ಲ ಸಮಸ್ಯೆ ಇದೆ ಅನ್ನುವಂಥದ್ದು ಗಮನಿಸಬೇಕಾಗಿರೋದು. ಜೊತೆಗೆ ಮೂರು ದನ ಕಾದು ದಡ್ಡ ಬೋರೇಗೌಡ ಅನ್ನಿಸ್ಕೊಂಡ ಅಂತ ಒಂದು ಗಾದೆ ಇದೆ. ನಾನು ಹೆಚ್ಚು ಕೆಲಸ ಮಾಡಿದ್ರೆ ಎಲ್ರು ಏನ್ ಮಾಡ್ತಾರೆ ಅಂತಂದ್ರೆ ನನ್ಗೆ ಇನ್ನೊಂದಿಷ್ಟು ಕೆಲಸ ಕೊಡ್ತಾರೆ. ರಿವಾರ್ಡ್ ಫಾರ್ ಗುಡ್ ವರ್ಕ್ ಇಸ್ ಮೋರ್ ವರ್ಕ್ ಅಂತ. ರಿವಾರ್ಡ್ ಫಾರ್ ಗುಡ್ ವರ್ಕ್ ಇಸ್ ಮೋರ್ ವರ್ಕ್ ಅಂದ್ರೆ ಎಲ್ರು ಕೆಲಸ ಕೊಡಕ್ ಶುರು ಮಾಡಿದ್ರೆ ಏನಾಗತ್ತೆ ಹೇಳಿ, ಆ ಕೆಲಸ ಮಾಡೋರ್ಗೆ ಜುಗುಪ್ಸೆ ಬಂದ್ಬಿಡುತ್ತೆ. ನಾನೊಂದ್ಸರಿ ತುಮಕೂರು ಕಾಲೇಜಲ್ಲಿ ಇದ್ದಾಗ ಪ್ರಿನ್ಸಿಪಾಲ್ ಹತ್ರ ಹೋಗಿ ಹೇಳಿದೆ, ಎಲ್ಲರೂ ಪ್ರಾಕ್ಟಿಕಲ್ ಕ್ಲಾಸ್ ಬಿಟ್ಬಿಟ್ಟು ಹೋಗೋರು, ಎಲ್ಲಾ ಕ್ಲಾಸು ನಾನೇ ನೋಡ್ಕೋತಿದ್ದೆ, ನನ್ಗೆ ತುಂಬಾ ಜನ ಕೆಲಸ ಹೇಳೋರು ಆಗ್ಬಿಟ್ಟಿದ್ದಾರೆ ಸರ್ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಕರೆಯೋ ಎಮ್ಮೆ ಎಲ್ಲರೂ ಕರೆಸ್ಕೋತಾರೆ ಅಂತ.
ನಾನು ಕೊನೆಗೆ ಹೇಳಿದೆ ಕರಿಯೋ ಎಮ್ಮೆ ಒದೆಯೋ ಎಮ್ಮೆ ಆಗ್ಬೇಕಾಗತ್ತೆ ಅಂತ. ಆಮೇಲೆ ಒಬ್ರು ಕೆಲಸ ಮಾಡ್ತಿದ್ದಾರೆ, ಇನ್ನೊಬ್ರು ಉಸ್ತುವಾರಿ ಮಾಡ್ತಿದ್ದಾರೆ ಅಂತಂದ್ರೆ ಯಾರಿಗೆ ಮಾನ್ಯತೆ ಹೆಚ್ಚಿಗೆ ಇರುತ್ತೆ ಹೇಳಿ? ಉಸ್ತುವಾರಿ ಮಾಡೋರ್ಗೆ, ಕೆಲಸ ಮಾಡೋರ್ಗಲ್ಲ. ಆ ಉಸ್ತುವಾರಿ ಮಾಡೋರ್ ಜೊತೆ ಸೇರ್ಕೊಂಡು ಅವ್ರ ಸ್ನೇಹಿತರು ಬಂದು ನಮ್ ಕೆಲಸ ಹೇಳ್ತಾರೆ. ಕೆಲಸ ಮಾಡೋರ್ನ ಕಂಡ್ರೆ ಮಾಡೋರ್ಗೆ ಇನ್ನೂ ಒಂದಷ್ಟು ಕೆಲಸ ಹೇಳ್ತಾರೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಇದೆಲ್ಲ ಆಗ್ಬಿಟ್ಟು ಕೊನೆಗೆ ಏನಾಗಿದೆ ಅಂದ್ರೆ ಕೆಲಸ ಅಂದ್ರೆ ಅವಮಾನ ಅನ್ನೋ ಭಾವನೆ ಆಳವಾಗಿ ಬೇರೂರ್ಬಿಟ್ಟಿದೆ. ಕೆಲಸ ಮಾಡೋದು ಅವಮಾನ, ಗತಿ ಇಲ್ದೇ ಇರೋರು ಮಾಡ್ಬೇಕು, ಹೊಟ್ಟಗಿಟ್ಟು ಇಲ್ದೇ ಇರೋರು ಮಾಡ್ಬೇಕು, ನಾವು ಹೇಗಾರು ಸಂಪಾದನೆ ಮಾಡಿ ಅವ್ರ ಕೈಲಿ ಮಾಡಿಸ್ಕೋಬೇಕು ಅನ್ನೋ ಭಾವನೆ ಬಂದಿರೋದು. ಒಂದರ್ಧ ಕೆಲಸದ ದ್ವೇಷನ, ವರ್ಕ್ ಕಲ್ಚರ್ ಹೊಟ್ಟೋಗಿದೆ ಅಂತ ಒಂದೇ ಸಾಲಲ್ಲಿ ನಾವು ಹೇಳ್ಬಿಡ್ತೀವಲ್ಲ, ಹೋಗಕ್ ನಾವು ಕಾರಣ ಆಗಿದ್ದೀವಿ ಅಂತ ಯಾವತ್ತೂ ಅನ್ಕೊಳ್ಳೋದಿಲ್ಲ. ಯಾರನ್ನೋ ರಾಜಕಾರಣಿನೋ ಇನ್ಯಾರನ್ನೋ ಬೈದ್ ಬಿಟ್ಟು ಎಲ್ಲ ಮಿಷಿನ್ಗಳು ಬಂದ್ಬಿಟ್ಟಿದೆ ನೋಡಿ, ಎಲ್ಲ ಸೋಮಾರಿಗಳಾಗ್ಬಿಟ್ಟಿದ್ದಾರೆ, ಹೀಗೆಲ್ಲ ಹೇಳ್ತೀವಿ ಹೊರತು ನಾವು ಇದನ್ನ ನಿಧಾನವಾಗಿ ವಿಶ್ಲೇಷಣೆ ಮಾಡೋದಿಲ್ಲ ಅನ್ನೋದು ದೊಡ್ಡ ಸಮಸ್ಯೆ. ಆಮೇಲೆ ಹಿರಿತನ ಆಕಾಂಕ್ಷೆ. ನಾನು ಮನೆ ಕೆಲಸ ಮಾಡುವ ಊಟ ಮಾಡಿ ಎಲ್ಲರ ಹಾಗೆ ನಾನು ಆಗ್ಬಿಡ್ತೀನಿ. ವಾಸ್ತವವಾಗಿ ಧರ್ಮ ಹೇಳುತ್ತೆ ಎಲ್ಲರೂ ಸಮಾನವೇ ಅಂತ, ಎಲ್ಲರಲ್ಲೂ ಇರೋದು ಅದೇ ಪರಮಾತ್ಮನ ಅಂಶ ಅಂತ. ಭಗವದ್ಗೀತೆಯಲ್ಲಿ 3ನೇ ಶ್ಲೋಕದಲ್ಲಿ 13ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಎಂತಂದ್ರೆ ಕ್ಷೇತ್ರಜ್ಞಂಚ ಮಾಂ ವಿದ್ಧಿ ಸರ್ವಭೂತೇಶು ಸರ್ವಕ್ಷೇತ್ರೇಶು ಭಾರತ. ಎಲ್ಲ ಪ್ರಾಣಿಗಳು ಸಸ್ಯಗಳು ದೇಹಾನ್ ಕ್ಷೇತ್ರ ಅಂತ ಕರೀತಾರೆ. ಅದ್ರೊಳಗಿರೋ ಅಂತ ಕ್ಷೇತ್ರಜ್ಞ ನಾನೇ ಅಂತ ಭಾವಿಸು ಅಂತ, ಅಂದ್ರೆ ಎಲ್ಲರನ್ನು ಸಮಾನವಾಗಿ ಕಾಣು ಅಂತ. ಆದ್ರೆ ನಮ್ಮಲ್ಲಿ ಈ ಸಮಾನವಾಗಿ ಕಾಣೋ ಗುಣ ಇಲ್ಲ. ಕೆಲವರಿಗೆ ಮನ್ನಣೆ, ಕೆಲವರಿಗೆ ಇಲ್ಲ. ಹಾಗಾಗಿ ದುಡಿಯೋ ನೀನು ಅವನ್ಗೆ ಗೌನು ಅಂತ ರಾಜರತ್ನಂ ಪದ್ಯದಲ್ಲಿ ಬರೀತಾರೆ. ನಾನ್ ದುಡಿಯೋದು ಅವ್ರಿಗೆ ಗೌನು ಅಂತ. ಗಣೇಶ್ ಹೆಗ್ಡೆ ಅವ್ರಿಗೆ ನೆನಪಿರ್ಬೋದು, ನಾನು ಒಂದ್ಸರಿ ಇದನ್ನ ಅವ್ರ ಹತ್ರ ಪ್ರಸ್ತಾಪ ಮಾಡಿದ್ದೆ. ನಾವು ಎಲ್ಲರಿಗಿನ್ನ ಒಂದು ಕೈ ಮೇಲಾಗ್ಬೇಕು ಅನ್ನೋಂಥ ಚಪಲ ಇದೆಯಲ್ಲ, ಅದು ಆಂಟಿ ರಿಲಿಜಿಯಸ್. ಇಟ್ ಈಸ್ ಅಗೇನ್ಸ್ಟ್ ಈಕ್ವಾಲಿಟಿ. ಎಲ್ಲರೂ ಸೇರ್ ಮಾಡೋಣ ಅನ್ನೋ ಹಂಗಿರ್ಬೇಕು ಹೊರತು ನಾವು ಒಂದು ಸುಪೀರಿಯರ್ ಅಂತ, ನಾವು ಸುಪೀರಿಯರ್ ಆಗ್ಲಿಲ್ಲ, ನಾನು ಎಲ್ಲರ ಹಾಗೆ. ಅದು ಯಾಕೆ ಹೇಳಿದೆ ಅಂದ್ರೆ, ಒಂದ್ಸರಿ ಕಾಗದಲ್ಲಿ ನಾನೊಬ್ಬ ಸಾಮಾನ್ಯ ರಸಾಯನ ಶಾಸ್ತ್ರ ಅಧ್ಯಾಪಕ ಅಂತ ಬರ್ತಿದ್ರು ಗಣೇಶ್ ಹೆಗ್ಡೆ. ನಾನು ಹೇಳಿದೆ, ನನ್ ಕಣ್ಗೆ ಹಾಗೆ ಕಾಣಿಸ್ತಾ ಇಲ್ಲ ನೋಡಿ. ಒಬ್ಬ ಅಧ್ಯಾಪಕನಿಗೆ ಹುಡುಗ ಇವಾಗ ಏನ್ ಬರೀತಿಲ್ಲ ಅಂತ ಅನ್ನೋದು ನೋಡಿ ಬೈಯೋದಲ್ಲ, ಅವನು ಮುಂದೆ ಏನು ಬರೆಯಬಲ್ಲ ಅನ್ನೋದನ್ನ ಕಲ್ಪಿಸ್ಕೊಂಡು ನಾಳೆ ಅವನು ಏನಾಗ್ತಾನೆ ಅನ್ನೋದನ್ನ ಕಲ್ಪಿಸ್ಕೊಂಡು ನಾವು ಗೌರವ ಕೊಡ್ಬೇಕಾದಂತ ಒಂದು ಸಂಗತಿ ಅನ್ನುವಂಥದ್ದನ್ನ ಗಮನಿಸಬೇಕಾದದ್ದು. ಆ ದೃಷ್ಟಿಯಿಂದ ಈ ಸಾಮೂಹಿಕವಾಗಿ ಈ ಕೆಲಸದ ಬಗ್ಗೆ ಒಂಥರ ವಿಕ್ಷೇಪ ಆಗ್ಬಿಟ್ಟಿದೆ. ಅದನ್ನ ಸರಿ ಮಾಡೋದು ತುಂಬಾ ಕಷ್ಟ ಆಗಿದೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಆಮೇಲೆ ಮಾತಿಗೆ ಮುಂಚೆ ನಾವು ಜೊತೆಯವ್ರ ಜೊತೆ ಹೋಲಿಸ್ಕೋತ ನಾನೇ ಮಾಡ್ಬೇಕು ಅನ್ನೋದೇನು ಅವ್ರು ಮಾಡ್ಲಿ ಅಂತ. ಎಲ್ಲಿ ಸ್ಪರ್ಧೆ ಬರುತ್ತೋ ಅಲ್ಲಿ ಕೆಲಸ ಆಗಲ್ಲ. ಎಲ್ಲಿ ಸಹಕಾರ ಇರುತ್ತೋ, ನೀನ್ ಬೇಡ ನಾನೇ ಮಾಡ್ತೀನಿ ಅಂತ, ನಾನ್ ಮಾಡ್ತೀನಿ ಅಂತ ಇಬ್ರು ಮುನ್ನುಗ್ಗಿದ್ರೆ ಅವಾಗ ಚೆನ್ನಾಗ ಕೆಲಸ ಆಗುತ್ತೆ. ಹಿಂದೆಲ್ಲ ಈಗ ದೇವರ ಪೂಜೆ, ಹೂ ಕಿತ್ಕೊಂಡ್ಬರೋದು, ಅಥವಾ ಮನೇಲಿ ಎಲ್ಲರೂ ಕರೆದು ಊಟ ಹಾಕೋದು, ಅವಾಗೆಲ್ಲ ಒಬ್ರು ಕೆಲಸ ಮಾಡ್ತೀನಿ, ನೀ ಬೇರೆ ಕೆಲಸ ಮಾಡ್ಕೊಂಡು ಹೋಗು, ನಾನು ಈ ಕೆಲಸ ಮಾಡ್ತೀನಿ ಅಂತ ಕಿತ್ಕೊಂಡ್ ಮಾಡೋದು. ಆಗ ಇದ್ದ ಕಾರ್ಯ ಪ್ರೇಮ ಈಗ ಆಳ್ಮೇಲೆ ಆಳ್ ಬಿದ್ದು ಗೋಣಿ ಬೆರೆದಾಯ್ತು ಅಂತ ಒಂದು ಗಾದೆ ಇದೆ. ಹಾಗೆ ಇನ್ನೊಬ್ರಿಗೆ ಯಾರನ್ನಾರು ಹೊಂಚಲೆ ಅನ್ನುವಂತ ಒಂದು ರೀತಿಯಲ್ಲಿ ಧೋರಣೆ ಅತ್ಯಂತ ಹೆಚ್ಚಾಗ್ಬಿಟ್ಟಿದೆ. ಇದನ್ನ ನಮ್ಮೊಳಗಿರುವಂತ ಕಾರ್ಯದ್ವೇಷ ಹೋಗಿಸ್ಕೊಂಡ್ರೆ ಸಾಲದು, ಸಮಾಜದಲ್ಲಿರುವಂತ ಕಾರ್ಯದ್ವೇಷ ಹೋಗೋದಕ್ಕೆ ಏನ್ ಮಾಡ್ಬೇಕು ಅಂತ. ಇನ್ನೊಂದು ಅಂಶ ಗಮನಿಸಿ, ಚಲನಚಿತ್ರ, ದೂರದರ್ಶನ ಧಾರಾವಾಹಿ ಎಲ್ಲವನ್ನು ಗಮನಿಸಿ. ಅಲ್ಲಿ ಏನಾಗುತ್ತೆ ಅಂದ್ರೆ, ಆ ಕೆಲಸವನ್ನು ಅಭಿನಯಿಸ್ತಾನೆ ಅಷ್ಟೇ. ಆ ನಟ ಕೆಲಸ ಅಲ್ಲ. ಲಾಯರ್ ಪಾತ್ರ ಮಾಡಿರೋ ಏನ್ ಲಾಯರ್ ಅಲ್ಲ, ಅವ್ನು ಓದೇ ಇರಲ್ಲ. ಅವ್ರಿಗೆ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿ ಕೊಡ್ತಾರೆ. ಆದ್ರೆ ನಿಜವಾಗಿ ಚೆನ್ನಾಗಿ ಕೆಲಸ ಮಾಡೋ ಲಾಯರ್ಗೆ ಯಾವ ಪ್ರಶಸ್ತಿಯೂ ಇಲ್ಲ. ಅಂದ್ರೆ ಏನಾಯ್ತು, ಆಕ್ಟಿಂಗ್ ಅಂದ್ರೆ ಎರಡರ್ಥನೂ ಇದೆಯಲ್ಲ. ಆಕ್ಟ್ ಅಂದ್ರೆ ಕೆಲಸ ಮಾಡುವಂತಲೂ ಒಂದರ್ಥ, ಅಭಿನಯಿಸುವಂತಲೂ ಒಂದರ್ಥ. ಯಾವಾಗ ಅಭಿನಯಿಸಿದವರಿಗೆ ಮನ್ನಣೆ ಸಿಕ್ಕಿ ನಿಜವಾಗಿ ಕೆಲಸ ಮಾಡೋರಿಗೆ ಮನ್ನಣೆ ಸಿಕ್ಕದೇ ಇದ್ರೆ ಆಗ ಏನಾಗುತ್ತೆ, ನನ್ ತಾನೇ ಇದು ಯಾಕೆ ನಾನು ಎಲ್ಲ ಕೆಲಸ ಅಭಿನಯಿಸ್ಬಿಡೋದು ಅನ್ನುವಂಥದ್ದು ಇಲ್ಲಿ ಗಮನಿಸ್ಬೇಕಾದ್ದು. ಆಮೇಲೆ ನಾಕಸ್ತೂರಿಯವರು ಕೆಲಸದ ಬಗ್ಗೆ ಒಂದು ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನು ಅಂದ್ರೆ, ಕತ್ತೆ ಅನ್ನೋದಕ್ಕೆ ಅವ್ರು ಬರೆದಿರೋ ವಿವರಣೆ. ಕತ್ತೆ ಅಂದ್ರೇನು, ಕುದುರೆಗಿನ್ನ ದಡ್ಡ ಪ್ರಾಣಿ ಅಂತ. ವಾಸ್ತವವಾಗಿ ಕುದುರೆಗಿನ್ನ ಹೆಚ್ಚು ಭಾರ ಹೊರೋದು ಅದೇ ಕತ್ತೆ. ಆದ್ರೆ ಅದಕ್ಕೆ ಸಂಜ್ಞೆಗಳನ್ನ ತಿಳ್ಕೊಳಕ್ ಬರಲ್ಲ. ಕುದುರೆ ಸಂಜ್ಞೆಗೆ ಬೇಗ ಪ್ರತಿಸ್ಪಂದಿಸುತ್ತೆ ಅನ್ನೋ ಕಾರಣಕ್ಕೆ ನಾವು ಕುದುರೆ ಹೊಗಳ್ತೀವಿ ಸರಿ.
ಕತ್ತೆ ಅನ್ನೋಕೆ ಅವ್ರು ಏನ್ ಬರೆದಿದ್ದಾರೆ ಅಂದ್ರೆ ಅಶ್ವಮೇಧ ತಪ್ಪಿಸಿಕೊಳ್ಳಲು ಕುದುರೆ ಹೂಡಿರುವ ಉಪಾಯ ಅಂತ ಬರೆದಿದ್ದಾರೆ. ನಾನು ಕುದುರೆ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ತೋರಿಸ್ಕೊಂಡ್ಬಿಟ್ರೆ ಏನಾಗುತ್ತೆ, ಎಲ್ರು ಕೆಲಸ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಕುದುರೆ ಅಂತಾನೆ ಅನ್ಕೊಳ್ಳಿ, ನಾನು ಕತ್ತೆ ಸರ್ ನಂಗೆ ಬರಲ್ಲ ಅಂತ. ಯಾವ್ದೋ ಒಂದು ಕಚೇರಿಯಲ್ಲಿ ಒಬ್ಬ ಅಧಿಕಾರಿ ಹೇಳಿದಂತೆ, ಏನಪ್ಪ ಕೆಲಸ ಒಂದೂ ಮಾಡೋದಿಲ್ಲ, ಕೆಲಸ ಕದಿಯೋದು ನಿನಗೆ ಒಂದು ದುರಭ್ಯಾಸ ಆಗ್ಬಿಟ್ಟಿದೆ. ಮೊನ್ನೆ ಒಂದು ಕೊಟೇಶನ್ ಹಾಕಿದ್ದೆ ನಾನು, ನಿಮ್ಮಲ್ಲಿ ಕೆಲವರು ಯಾರು ನೋಡಿರ್ತೀರ. ಏನಂದ್ರೆ ಕದಿಯೋದು ನಾವು ಸಾಮಾನ್ಯ ಪರರ ಪದಾರ್ಥಗಳನ್ನ, ಆದ್ರೆ ಕಾಮಚೋರಾದ್ರೆ, ಕೆಲಸ ಕದಿಯೋದಾದ್ರೆ, ಮೈಗಳರಾದ್ರೆ, ಅದರಿಂದ ನಾವು ಮೈಯನ್ನ ಪೋಷಿಸೋದಕ್ಕೋಸ್ಕರ ಕಳ್ರು. ಆಯ್ತು, ನಾವು ಸುಖವಾಗಿರ್ಬೇಕು ಅನ್ನೋ ಅಪೇಕ್ಷೆಯು ಒಂದು ಕೆಲಸದ ದ್ವೇಷಕ್ಕೆ ಕಾರಣ. ಸುಖಾಪೇಕ್ಷೆ ನೋಡಿ, ಆ ಸುಖದಿಂದ ಅನೇಕ ರೋಗಗಳು ಬರುತ್ತೆ. ಭೋಗ್ಯ ರೋಗ ಭಯಂ ಅಂತ. ರೋಗ ಬಂದ್ರೂ ಸರಿ ನಾನು ಕೆಲಸ ಮಾಡಲ್ಲ ಅನ್ನೋ ದ್ವೇಷ ಬಂದಿದೆ ಕೆಲಸದ ಮೇಲೆ. ಹಾಗಾಗಿ ಅವನ್ನ ಅಧಿಕಾರಿ ಹೀಗೆ ಬೈದತ್ತೆ, ನಿಮ್ ಹುಟ್ಟುಗುಣ ಆಗ್ಬಿಟ್ಟಿದ್ಯಪ್ಪ ಅಂತ. ಅದಕ್ಕೆ ಅವನು ಹೇಳಿದಂತೆ, ಸ್ವಾಮಿ ನಾನೇನ್ ಮಾಡ್ಲಿ, ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಗಾದೆ ಇದೆ, ನಾನು ಕೆಲಸ ಮಾಡಕ್ ಹೋಗ್ತೀನಿ, ನನ್ ಕೈ ಮಾಡಕ್ ಆಗಲ್ಲ, ಅದರಿಂದ ನನ್ನ ಕೈ ಬಿಟ್ಬಿಡಿ ಅಂತ ಹೇಳಿದಂತೆ. ಹೀಗಾಗಿ ನಮ್ಗೆ ಇಲ್ಲಿ ಏನಾಗಿದೆ ಅಂದ್ರೆ, ನಕಾರಾತ್ಮಕ ಆಲೋಚನೆಗಳು ಕೆಲಸದ ಬಗ್ಗೆ ಈ ಬಾಯಿಂದ ಬಾಯಿಗೆ ಕೇಳಿ ಕೆಲಸ ಮಾಡೋರ್ಗೆ ಮಾಡುವ ಅವಮಾನ, ಕೆಲಸ ಮಾಡಿಸುವವ್ರಿಗೆ ತೋರಿಸೋ ಮನ್ನಣೆ ಎಲ್ಲವೂ ಸೇರ್ಕೊಂಡ್ಬಿಟ್ಟು ಏನಾಗಿದೆ ಅಂದ್ರೆ ಇದು ಕೆಲಸದ ದ್ವೇಷ ಹೊಸ್ಕೊಂಡ್ಬಿಟ್ಟಿದೆ. ಈಗ ನೋಡಿ, ಹಗ್ಗದ ಒಂದೊಂದೇ ಎಳೆ ತೆಗೆದ್ಬಿಟ್ರೆ ಕಿತ್ತಾಕ್ಬಿಡ್ಬೋದು. ಎಲ್ಲ ಹೊಸ್ಕೊಂಡ್ಬಿಟ್ರೆ ಏನಾಗುತ್ತೆ, ಹಗ್ಗನ ಎಷ್ಟು ಕಿಟ್ರು ಕೀಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಈ ರೋಪ್ ಇಸ್ ನಾಟ್ ಎ ಕಂಟಿನ್ಯೂಸ್ ಥ್ರೆಡ್. ಎಲ್ಲ ಕಂಟಿನ್ಯೂಸ್ ಥ್ರೆಡ್ ಇರೋದು ಅಪರೂಪ. ಅಥವಾ ಕಂಟಿನ್ಯೂಸ್ ಥ್ರೆಡ್ ಇರ್ಲಿ, ಅದು ವೆನ್ ಯು ಟ್ವಿಸ್ಟ್ ಇಟ್ ಅವಾಗ ಇದ್ ಮಾಡೋದು ಕಷ್ಟ. ಅದರಿಂದ ಈ ಕಾರ್ಯದ್ವೇಷದ ಅಂಗಗಳು ಇಷ್ಟೊತ್ತು ನಾನು ಪಟ್ಟಿ ಮಾಡಿದ್ನಲ್ಲ, ಅವೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಒಗ್ಗಟ್ಟಿನಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಒಗ್ಗಟ್ಟಿನಲ್ಲಿ ಬಲ ಇದೆ. ಅದರಿಂದ ಕಾರ್ಯದ್ವೇಷವನ್ನ ಹೋಗಿಸೋದು ಕಷ್ಟ. ಆಮೇಲೆ ಕಾರ್ಯದ್ವೇಷವನ್ನು ಹೋಗಿಸ್ಬೇಕಾದ್ರೆ ತಾನ್ ಕಾರ್ಯ ಮಾಡಿ ನೋಡು, ಈ ನನ್ ಕಾರ್ಯ ಹೀಗೆ ಮಾಡಿದ್ದೀನಲ್ಲ, ನೀನು ಮಾಡು ಅಂತ ಹೇಳುವಂಥದ್ದು ಆಗ್ಬೇಕಾಗತ್ತೆ ಅನ್ನುವಂಥದ್ದು ಗಮನಿಸಬೇಕಾದಂಥ ಸಂಗತಿ. ಈಗ ಈ ಧೋರಣೆ ಮನುಷ್ಯನಿಗಿದೆ ಅನ್ನೋದು ಗೊತ್ತಲ್ಲ. ಭಗವದ್ಗೀತೆಯಲ್ಲಿ ಕೆಲವು ಶ್ಲೋಕಗಳಲ್ಲಿ ತುಂಬಾ ಚೆನ್ನಾಗಿ ಇದಕ್ಕೆ ಒತ್ತು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಗಮನಿಸಬೇಕಾದ್ದು. ಒಂದು, ನ ದ್ವೇಷ್ಟ ಅಕುಶಲ ಕರ್ಮ ಕುಶಲೇ ನಾನು ಸಜ್ಜತೆ. ನನಗೆ ಚೆನ್ನಾಗಿ ಮಾಡಕ್ ಬರುತ್ತೆ ಅನ್ನೋ ಕೆಲಸಕ್ಕೆ ಯಾರು ಅಂಟ್ಕೊಳ್ಳೋದಿಲ್ವೋ, ತನಗ್ ಬರಲ್ಲ ಅನ್ನೋದನ್ನ ಇದೊಂದು ಕಲ್ತ್ಕೊಳಕ್ ಅವಕಾಶ ಅಂತ ಅನ್ಕೊಳ್ದೇನೆ ದ್ವೇಷ ಮಾಡೋದಿಲ್ವೋ, ಅವನು ಏನಂತಂದ್ರೆ ನದ್ವೇಷ ತ್ಯಾಗಿ ಸತ್ವ. ಅವನು ತ್ಯಾಗಿ ಅಂದ್ರೆ ತಾನು ಕಲಿಯಲಾರೆ ಅನ್ನುವ ಅಜ್ಞಾನವನ್ನ ತ್ಯಾಗ ಮಾಡ್ತಾನೆ ಅವನು. ತ್ಯಾಗಿ ಸತ್ವ ಸಮಾವಿಷ್ಟು, ಆ ಕೆಲಸವನ್ನು ಸಾತ್ವಿಕವಾಗಿ ಮಾಡ್ತಾನೆ. ಮೇಧಾವಿ ಚಿನ್ನ ಸಂಶಯ, ಅವನೇ ಮೇಧಾವಿ ಅಂತ ಹೇಳ್ತಾನೆ. ನಿಜ, ನಂಗೆ ಅಡುಗೆ ಬರ್ತಿರ್ಲಿಲ್ಲ, ಈಗ ಅಡುಗೆ ಮನೆಗೆ ಹೋಗಿ ಸೌಟ್ ಹಿಡಿದ್ಮೇಲೆ ಎಷ್ಟೊಂದು ಅಂಶ ಕಲ್ತ್ಕೊಂಡೆ ನಾನು. ಕಲ್ತ್ಕೊಳ್ಳೋರ್ಗೆ ಯಾವ ಕೆಲಸ ಆದ್ರೇನು ಅನ್ನೋ ಅಂಥದ್ದನ್ನ ಇಲ್ಲಿ ಗಮನಿಸ್ಬೇಕಾದ್ದು. ಅಂದ್ರೆ ನಾವು ನನಗೆ ಬರುವ ಕೆಲಸ ಮಾಡ್ಕೊಂಡು ಹೇಗೋ ನಿಭಾಯಿಸ್ಕೊಂಡ್ಬಿಡ್ತೀನಿ ಅನ್ನೋ ಅಂತ ಧೋರಣೆಗಿನ್ನ ಹೊಸದನ್ನು ಕಲಿತೀನಿ ಅನ್ನೋ ಅಂತ ಚಿರಂತನ ಜೀವನ ಶ್ರದ್ಧೆ, ಆ ಶ್ರದ್ಧೆಯಿಂದ ಬರುವ ಉತ್ಸಾಹ ಇರಬೇಕು ಅಂತ ಭಗವದ್ಗೀತೆ ಈ ಶ್ಲೋಕದಲ್ಲಿ ಮೇಧಾವಿ ಅಂತ ಕರೆದಿದ್ದಾರೆ. ಚಿನ್ನ ಸಂಶಯ, ನಾ ಮಾಡ್ಲೋ ಬೇಡವೋ ಅಂತ ಅವನಿಗೆ ಡೈಲಮನೇ ಇಲ್ಲ. ಅದ ತಾನೇ, ನಾನ್ ಮಾಡಿ ನೋಡ್ತೀನಿ, ಬರ್ದಿದ್ರೆ ಕಲ್ತ್ಕೋತೀನಿ ಬಿಡಿ ಅಂತ ಹೇಳುವಂತ ಉತ್ಸಾಹ ಬೇಕಾಗತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಇನ್ನೊಂದು ಶ್ಲೋಕ, ಯಾರು ಕೆಲಸದ ಫಲದ ಆಸೆಯಿಂದ ಮಾಡ್ತಾರೋ ಅವ್ರಿಗೆ ಕೆಲಸದ ಮೇಲೆ ಬೇಗ ದ್ವೇಷ ಬಂದ್ಬಿಡುತ್ತೆ ಅಂತ. ಯಾಕೆಂದ್ರೆ ಅಲ್ಲಿ ಹೇಳುತ್ತೆ, ಇಷ್ಟಮನಿಷ್ಟ ಮಿಶ್ರಂಚ ತ್ರಿವಿಧಂ ಕರ್ಮಣಾಂ ಫಲಂ. ಒಂದು ಕೆಲಸಕ್ಕೆ ಇಷ್ಟ ಆಗದೆ ಇರೋದು, ಎರಡರ ಬೆರಕೆ. ನಾನು ಏನಾದ್ರು ಒಂದು ಕೆಲಸ ಮಾಡಿ ನಾನು ಅನ್ಕೊಂಡಂಗೆ ಆಯ್ತು, ಅನ್ಕೊಂಡಷ್ಟು ಆಗ್ಲಿಲ್ಲ ಅಂತ ನಾವು ಹೇಳ್ತೀವಲ್ಲ, ಅದು ಮಿಶ್ರ ಫಲ. ಇಷ್ಟಮನಿಷ್ಟ ಮಿಶ್ರಂಚ ತ್ರಿವಿಧಂ ಕರ್ಮಣಾಂ ಫಲಂ ಭವೇತ್ ಪ್ರೇತ್ಯ. ಅದು ಯಾರಿಗಾಗುತ್ತೆ ಅಂದ್ರೆ ಭವೇತ್ ಪ್ರೀತಿ, ಅದ್ರ ಮೇಲೆ ಪ್ರೀತಿ ಇಟ್ಕೊಂಡಿರೋರು. ಅತ್ಯಾಗಿನಃ, ಯಾರು ಕೆಲಸದ ಫಲವನ್ನು ತ್ಯಾಗ ಮಾಡಲು ಅಂಥವ್ರಿಗಾಗುತ್ತೆ. ನತು ಸನ್ಯಾಸಿ ನಮ್ ಕ್ವಚಿತ್. ಸನ್ಯಾಸಿಗಳಿಗೆ ಕೆಟ್ಟೋಯ್ತಾ, ಅದಕ್ಕೂ ಕಾರಣಗಳಿರುತ್ತೆ, ಅದಕ್ಕೆ ಕಾರಣ ಹುಡುಕ್ತೀನಿ, ಅಧ್ಯಯನ ಮಾಡ್ತೀನಿ ಅನ್ನುವಂಥದ್ದಾದ್ರಿಂದ ಸುಖ ದ್ವೇಷ ಎರಡೂ ಕೂಡ ಅಧ್ಯಯನ ಯೋಗ್ಯವಾದವು.
ದ್ವೇಷ ಅದನ್ನ ನಾವು ಅಧ್ಯಯನ ಮಾಡೋದು ತಪ್ಪಿಸ್ಕೊಳ್ಳೋಕೆ ಏನ್ ಮಾಡ್ಬಿಟ್ಟಿದೀವಿ, ಕಷ್ಟ ಅಂದ್ರೆ ಕೂಡುದು, ಸುಖ ಅಂದ್ರೆ ಬೇಕು ಅನ್ನೋದ್ರಿಂದ ಕಲಿಕೆಯ ಅವಕಾಶಗಳಿಗೆ ನಾವು ಬೇರೆ ಹೆಸರು ಕೊಟ್ಬಿಟ್ಟಿದೀವಿ. ಏನು? ಕಷ್ಟ, ಸುಖ, ಇಷ್ಟ ಇಲ್ಲ, ರಾಗ, ದ್ವೇಷ, ಈ ತರ ಅಂತ. ಈ ಕೆಲಸದ ದ್ವೇಷ ಅನ್ನೋದು ಕೆಲಸದ ಫಲದ ಮೇಲಿನ ಪ್ರೀತಿಯಿಂದ ಬಂದದ್ದು, ಸಹಜವಾಗಿ ಬಂದದ್ದಲ್ಲ. ಸಹಜಂ ಕರ್ಮ ಕೌಂತೆಯ ಅಂತ ಇನ್ನೊಂದ್ ಕಡೆ ಕೃಷ್ಣನೇ ಹೇಳ್ತಾನೆ. ಕರ್ಮ ಮಾಡೋದು ಸಹಜವಾದ್ದು. ಮಗುವಿನ ಹಾಗೆ ನನಗೆ ಕುತೂಹಲ ಇರ್ಬೇಕು ಅನ್ನೋದು, ಹೊಸ ಕೆಲಸ ಮಾಡಿದಾಗ ಇದ್ರಲ್ಲಿ ನಾನೇನ್ ಕಲ್ತ್ಕೊಳ್ಬಲ್ಲೆ ಅಂತ ಹಾಗೆ ಇರುತ್ತೆ ಅಂತ ಹೇಳುವಂಥದ್ದು. ಹೀಗಾಗಿ ಸಾತ್ವಿಕವಾಗಿ ಕೆಲಸ ಮಾಡೋರು ಹೇಗಿರ್ತಾರೆ ಅನ್ನೋದನ್ನ 18ನೇ ಅಧ್ಯಾಯದ ಇನ್ನೊಂದು ಶ್ಲೋಕದಲ್ಲಿ ತುಂಬಾ ನೇರವಾಗಿ ಕೃಷ್ಣ ಹೇಳ್ತಾನೆ. ನಿಯತಂ ಮೊದಲನೇ ಲಕ್ಷಣ, ಸಾತ್ವಿಕವಾಗಿ ಕೆಲಸ ಮಾಡೋರು ಮೊದಲನೇ ಲಕ್ಷಣ ನಿಯತಂ ಅಂದ್ರೆ ಟೋಟಲ್ ಆಗಿ ಇನ್ವಾಲ್ವ್ ಆಗುವಂಥದ್ದು. ಸಂಘರಹಿತಂ, ಅದರಿಂದ ಹೀಗೆ ಆಗ್ಬೇಕು, ನಾನು ಅನ್ಕೊಂಡ್ ಹಂಗೆ ಫಲ ಸಿಕ್ಬೇಕು, ಅದಿಲ್ಲ. ಅರಾಗ ದ್ವೇಷವತ್ ಕೃತಂ, ಆಸೆ ದ್ವೇಷದಿಂದ ಮಾಡದೇ ಇರೋವಂಥದ್ದು ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ರಾಗ ದ್ವೇಷ, ಆಸೆ ದ್ವೇಷದಿಂದ ಮಾಡದೇ ಇರುವಂಥದ್ದು. ಯಾಕೆ ಹೇಳ್ತಾನೆ ಅಂದ್ರೆ, ಆಸೆಯಿಂದ ಮಾಡಿದ್ರೆ ನಿರಾಸೆ ಆಗುತ್ತೆ, ದ್ವೇಷದಿಂದ ನಾನು ಅವನಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೋಗಿ ಅವ್ನ ಬುದ್ಧಿ ಕಲ್ತ್ಕೊಳ್ಳಲ್ಲ, ಅವಾಗ ನನ್ಗೆ ಏನಾಗುತ್ತೆ, ನನ್ನ ಮನಸ್ಸು ಕೆಡುತ್ತೆ. ಅದರಿಂದ ರಾಗದ್ವೇಷದಿಂದ ಕೆಲಸ ಮಾಡಬೇಡಿ. ನಾನು ಮೊದಲನೇ ಉಪನ್ಯಾಸದಲ್ಲೇ ಹೇಳಿದ್ದೆ, ನಾನು ಕೃತಜ್ಞತೆ, ರಾಗ, ದ್ವೇಷ ಮೂರು ನಮಗೆ ಶಕ್ತಿ ಕೊಡುತ್ತೆ ಕೆಲಸ ಮಾಡೋಕೆ, ಈ ಎರಡು ಸಲ್ಲದು ಅಂತ ನಾನು ಮೊದಲೇ ಹೇಳಿದ್ದೆ, ಅದನ್ನ ಜ್ಞಾಪಿಸ್ಕೊಳ್ಳಿ. ಅರಾಗ ದ್ವೇಷವತ್ ಕೃತಂ ಅಫಲ ಪ್ರೇಪ್ಸುನಾ ಕರ್ಮ, ಇದು ನನ್ನ ಕರ್ತವ್ಯ. ನಾನು ಎಷ್ಟೋ ಜನರ ಪ್ರೀತಿಯಿಂದ ಬೆಳೆದಿದ್ದೀನಿ, ಎಷ್ಟೋ ಜನರ ಬೆನ್ನು ತಟ್ಟುವಿಕೆಯಿಂದ ಬೆಳೆದಿದ್ದೀನಿ, ಎಷ್ಟೋ ಜನರ ಶ್ರಮದಿಂದ ಬೆಳೆದಿದ್ದೀನಿ ಅನ್ನುವ ಪ್ರಜ್ಞೆ ಯಾರಿಗಿರುತ್ತೆ, ಕೃತಜ್ಞತೆಯನ್ನು ಹಿಂತಿರುಗಿಸುವಾಗ ದ್ವೇಷದ ಪ್ರಶ್ನೆಯೇ ಬರಲ್ಲ. ಯಾಕೆ ಅಂದ್ರೆ ನಾನು ದ್ವೇಷೋ ಪ್ರೀತಿಯೋ, ನಾನು ಆ ಕೆಲಸ ಅವ್ರಿಗೆ ಮಾಡ್ಬೇಕು, ನನಗೋಸ್ಕರ ಅವ್ರು ಅಷ್ಟು ಮಾಡಿದ್ದಾರೆ, ನಾನು ಏನಾದ್ರೂ ಮಾಡ್ಬೇಕು ಅನ್ನುವ ಋಣ ತೀರಿಸುವ ಭಾವನೆಯಿಂದ ಕೆಲಸ ಮಾಡಿದ್ರೆ ಈ ಕೆಲಸದ ದ್ವೇಷ ಹೋಗ್ತಿತ್ತೇನೋ ಅಂತ ಅನ್ಸುತ್ತೆ. ಈ ಕೆಲಸ ಋಣದ ರೀತಿಯಲ್ಲಿ ಮಾಡ್ಲಿ ಅನ್ನೋ ದೃಷ್ಟಿಯಿಂದಲೇನೆ ದೇವ ಋಣ ಅಂದ್ರೆ ಸೃಷ್ಟಿ ಋಣ, ಅಥವಾ ಸೃಷ್ಟಿಕರ್ತನ ಋಣ ಅಂದ್ರೆ ಸೃಷ್ಟಿ ಋಣ. ದೇವನ್ ಬಿಡ್ಬಿಡಿ, ಸೃಷ್ಟಿಯ ಮೇಲಿನ ಕೃತಜ್ಞತೆಯಿಂದ ಮಾಡಿದಾಗ, ಹೌದಪ್ಪ ನಾನು ಮಾಡ್ತಾ ಇರೋದು, ನಾನು ಆಸೆ ಪಡೋದು ಸೃಷ್ಟಿಗೆ ತೊಂದರೆ ಆಗುತ್ತೆ ಅಂತ ನಾನು ಒಂದ್ಸರಿ ಯಾರು ಆಲೋಚನೆ ಮಾಡ್ತಿದ್ದೆ, ಪರಿಸರ ಪ್ರಜ್ಞೆಯಿಂದ ಆಲೋಚನೆ ಮಾಡ್ತಿದ್ದೆ, ನಾವು ಮಾಡ್ತಾ ಇಲ್ಲ. ಹಾಗಾಗಿ ಅಫಲ ಪ್ರೇಪ್ಸುನಾ ಕರ್ಮ ಸಾಕರ್ತ ಕರ್ಮ ಸಾತ್ವಿಕ ಮುಂಚತೆ, ಅದು ಸಾತ್ವಿಕವಾದ ಕರ್ಮ ಅಂತ. ನಾವು ನನ್ ಕೆಲಸ ಆಗ್ಬೇಕು ಅನ್ನುವಂಥದ್ದು ರಾಜಸವಾದ್ದು, ಅದೇನಾಗತ್ತೋ ಗೊತ್ತಿಲ್ಲ, ಕಷ್ಟನೂ ಅನುಭವಿಸ್ತಿದ್ದೀನಿ, ಸುಖನೂ ಅನುಭವಿಸ್ತಿದ್ದೀನಿ ಅನ್ನೋದು ತಾಮಸವಾದ್ದು. ಆದ್ರಿಂದ ನಾವು ಸಾತ್ವಿಕತೆಯ ಸಾರ್ವಜನಿಕದಲ್ಲಿ ಸಾತ್ವಿಕತೆಯ ಕೊರತೆಯಿಂದ ಕೆಲಸದ ದ್ವೇಷ ಉಂಟಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಗೆ ಸಾಧಕ ಬಾಧಕಗಳನ್ನ ಆಲೋಚನೆ ಮಾಡೋಕ್ಕೂ ಬಿಡುವಿಲ್ಲ. ಈ ಕೆಲಸ ಮಾಡೋದ್ರಿಂದ ಎಷ್ಟು ಜನಕ್ಕೆ ಸಂತೋಷ ಆಗುತ್ತೆ, ಈ ಕೆಲಸ ಮಾಡದೇ ಇರೋದ್ರಿಂದ ಎಷ್ಟು ಜನಕ್ಕೆ ನೋವಾಗುತ್ತೆ ಅಂತ ನಾವು ಒಂದ್ಸರಿ ಅನ್ಕೊಂಡ್ರೆ ನಮ್ಮ ವರ್ತನೆಯೇ ಬದಲಾಗ್ಬಿಡುತ್ತೆ. ಅದರಿಂದ ಈ ಕೆಲಸದ ಬಗ್ಗೆ ದ್ವೇಷವು ಅತಿಯಾದ ಪ್ರೀತಿಯೂ ಬರದ ಹಾಗೆ ನೋಡ್ಕೋಬೇಕು. ಪ್ರೀತಿನೂ ಕೂಡ ಅತಿಯಾದ ಕಷ್ಟ ಅಂತ ನಾನು ಹೇಳಿದ್ನಲ್ಲ. ಒಂದ್ ಕೆಲಸ, ಪ್ರೀತಿಯಾಗಿರೋ ಕೆಲಸ ಬಿಟ್ಟು ಹೋಗಕ್ಕೆ ಮನಸ್ಸಾಗಲ್ಲ, ಬಿಟ್ಟು ಹೋಗುವಾಗ ಸಂಕಟ ಆಗುತ್ತೆ. ಇನ್ನೊಂದು ಕೆಲಸದ ಮೇಲೆ ದ್ವೇಷ ಶುರು ಮಾಡುತ್ತೆ. ಇದು ಈ ಒಂದು ಪ್ರೀತಿ, ನನ್ನ ಮಗುನ್ ಪ್ರೀತಿಸ್ತೀನಿ ಅಂದ್ರೆ ಬೇರೆ ಮಕ್ಕಳನ್ನ ನಾನು ಉಪೇಕ್ಷಿಸ್ತೀನಿ ಅಂತಲೇ ಅರ್ಥ. ಹೀಗಾಗಿ ವಿಶ್ವ ಪ್ರೇಮ ಇದೆಯಲ್ಲ, ಆ ವಿಶ್ವ ಪ್ರೇಮ ಇರೋ ಹಾಗೆ ಎಲ್ಲ ಕಾರ್ಯಗಳ ಬಗ್ಗೆಯೂ ಪ್ರೇಮ ನಾವು ಬೆಳೆಸ್ಕೊಳ್ಳುವಂತಹದ್ದನ್ನ ಇಲ್ಲ. ಈಗ ಉದಾಹರಣೆಗೆ ಶಾಲೆಯಲ್ಲಿ ಏನ್ ಹೇಳ್ಕೊಡ್ತೀವಿ ಅಂದ್ರೆ, ನಾವು ನುಡಿ ಪ್ರಜ್ಞೆ ಏನ್ ಹೇಳ್ತೀವಿ, ಹೀಗ್ ಉತ್ತರ ಹೇಳ್ಬೇಕು, ಈ ಪದ ಬಳಸಬಾರ್ದು, ಹೀಗ್ ಬೆಳೆಸ್ಬೇಕು. ನುಡಿ ಪ್ರಜ್ಞೆ ಆಯ್ತು. ನಡೆ ಪ್ರಜ್ಞೆ, ಹೇಗೆ ನಡ್ಕೋಬೇಕು ಜೀವನದಲ್ಲಿ ಅನ್ನುವಂಥದ್ದನ್ನ ಶಾಲೆಯಲ್ಲಿ ಹೇಳ್ಕೊಡಲ್ಲ, ಮನೆಯಲ್ಲಿ ಹೇಳ್ಕೊಡಲ್ಲ. ನಡೆ ಪ್ರಜ್ಞೆಯಲ್ಲಿ ಎರಡು ಇದೆ. ಒಂದು ಕ್ರಿಯಾ ಪ್ರಜ್ಞೆ, ನಾನು ಮಾಡುವುದ ಕೆಲಸ ಪ್ರೀತಿಯಾಗಿ ಮಾಡ್ಬೇಕು ಅಂತ. ಎರಡನೇದು ವರ್ತನಾ ಪ್ರಜ್ಞೆ, ನಾನು ಈ ರೀತಿ ನಡ್ಕೋಬೇಕು ಎಲ್ಲರ ಜೊತೆಲಿ ಅಂತ. ಈ ಕ್ರಿಯಾ ಪ್ರಜ್ಞೆ ಮತ್ತು ವರ್ತನಾ ಪ್ರಜ್ಞೆ ಸೇರಿ ನಡೆ ಪ್ರಜ್ಞೆ ಆಗುತ್ತೆ. ನಮ್ದು ಆಚಾರ ವಿಚಾರ ಉಚ್ಚಾರ ಟೈಟ್ಲೆ ನೋಡಿ ಹೇಗಿದೆ. ಆಚಾರ ಅನ್ನೋದು ಏನು, ಆಲೋಚನೆ ಮಾಡಿ ನಾವು ಕ್ರಿಯೆ, ವಿಚಾರ ಅನ್ನೋದು ಆಲೋಚನೆ, ಉಚ್ಚಾರ ಅನ್ನೋದು ಮಾತು. ಅದರಿಂದ ತ್ರಿಕರಣ ಶುದ್ಧಿ ಆಗ್ಬೇಕು ಅಂದ್ರೆ ಕಾಯ ವಾಚ ಮನಸ ಅಂದ್ರೆ, ವಾಚಾನ ಶಾಲೆಯಲ್ಲಿ ಕರೆಕ್ಟ್ ಮಾಡ್ತೀವಿ, ಮನೇಲೂ ಒಂದ್ ಸ್ವಲ್ಪ ಹೇಳ್ಕೊಡ್ತೀವಿ, ಹಾಗೆಲ್ಲ ಬೈಬಾರ್ದು, ದೊಡ್ಡವರು ಚಿಕ್ಕವರು ಅಂತ ನಡ್ಕೋಬೇಕು ಅಂತ. ಆದ್ರೆ ಈ ವರ್ತನೆ ಮತ್ತು ಕ್ರಿಯೆಯನ್ನ ದ್ವೇಷಿಸದೇ ಇರುವ, ಪ್ರೀತಿಯಿಂದ ಮಾಡುವ ಕೆಲಸವನ್ನ ಎಲ್ಲೂ ಹೇಳ್ಕೊಟ್ಟಿಲ್ಲ. ಬರಲ್ಲ ಅಂತ ಎಲ್ಲಿಂದ ಬರುತ್ತೆ?
ಸ್ನೇಹಿತರೆ, ಇವತ್ತು ಮುಗಿಸ್ಲೇಬೇಕು ಅನ್ನೋ ಕಾರಣಕ್ಕಾಗಿ ನಾನು ಸ್ವಲ್ಪ ಹೊತ್ತು ಹೆಚ್ಚಿಗೆ ಸಮಯ ತಗೊಂಡೋ ಏನೋ ಗೊತ್ತಿಲ್ಲ. ಈಗ ಮುಂದಿನ ಉಪನ್ಯಾಸ ರಭಸ ಜೀವನದ ಬಗ್ಗೆ ಇರೋದ್ರಿಂದ ಅದರ ಬಗ್ಗೆ ಅವಾಗ ಆಲೋಚನೆ ಮಾಡೋಣ. ರಭಸ ಜೀವನವೂ ಒಂದು ರೀತಿಯಲ್ಲಿ ಇದು ಕೆಲಸದ ದ್ವೇಷಕ್ಕೆ ಕಾರಣ. ಯಾಕೆ ಅಂತಂದ್ರೆ ರಭಸದ ಜೀವನದಲ್ಲಿ ಆಲೋಚನೆ ಮಾಡೋದಿಲ್ಲ, ಆಲೋಚನೆ ಮಾಡದಿದ್ರೆ ಸದಭಿರುಚಿ ಬರೋಲ್ಲ, ಸದಭಿರುಚಿ ಬರದೇ ಇದ್ರೆ ಕೆಲಸದ ಪ್ರೀತಿ ಬರೋದಿಲ್ಲ ಅಂತ ಹೇಳ್ತಾ ಈ ಮಾತುಗಳನ್ನ ಕೇಳಿದ ತಮಗೆ ಇದು ಕೆಲಸದ ಪ್ರೀತಿಗಿನ್ನ ಗಂಭೀರವಾದ ಸಮಸ್ಯೆ ಅಂತ ಅನ್ನೋದನ್ನ ನನ್ನ ಇವತ್ತಿನ ಮಾತುಗಳು ನಿಮ್ಗೆ ಮನವರಿಕೆ ಮಾಡಿಕೊಟ್ಟಿದೆ ಅಂತ ಭಾವಿಸ್ತಾ ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇದ್ದೀನಿ. ನಮಸ್ಕಾರ. ಪ್ರಶ್ನೆ ಪ್ರತಿಕ್ರಿಯೆ. ಬರ್ತಾ ಇರೋರ ಸಂಖ್ಯೆ ಕ್ಷೀಣಿಸುತ್ತಾ ಇರೋದು ನೋಡಿದ್ರೆ ನಾವು 100 ಮುಟ್ಟೋಕ್ ಸಾಧ್ಯ ಆಗಲ್ವೇನೋ ಅಂತ ಅನ್ಕೊಂಡಿದೀನಿ. ನಾನು ಗಣೇಶ್ ಹೇಳಿದ್ದೆ, ನಾವು ಶುರು ಮಾಡೋ ಹೊತ್ತಿಗೆ 10 ಜನ ನಾವು ಬರದೇ ಹೋದ್ರೆ ಸುಮ್ಮನೆ ಯಾರಿಗೂ ಬೇಕಿಲ್ಲ ಅಂತ ಅನ್ನೋದನ್ನೇ ನಮ್ಗೆ ಫೀಡ್ಬ್ಯಾಕ್ ಸಿಗ್ತಾ ಇದೆ ಅಂತ. ಬಟ್ ಯಾಕೋ ಈ ಮಧ್ಯೆ ಒಂದ್ ಸ್ವಲ್ಪ ದಿವಸ ಜನ ಜಾಸ್ತಿ ಆಗಿತ್ತು, ಈಗ ಮತ್ತೆ ಕಡಿಮೆ ಆಗ್ತಿದೆ. ನೋಡೋಣ. ಬರದೇ ಇರೋ ನಾನೇನ್ ಬೈತಾ ಇಲ್ಲ, ಆದ್ರೆ ಏನ್ ಮಾಡೋದು? ಅದೇ ಕಾರ್ಯದ್ವೇಷ ಇದ್ದಾಗ ಈಗ ಲೀಲಾಜಾಲನ್ಯಾಸ ದ್ವೇಷ ಇದು. ಇರ್ಲಿ ಬಿಡಿ, ಅದು ನೋಡ್ಕೊಳ್ಳೋಣ. ಈಗ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಪ್ರತಿಕ್ರಿಯೆ, ಪ್ರಶ್ನೆ ಹೇಳಿ. ಚೆನ್ನಾಗಿರ್ಲಿಲ್ಲ ಅಂದ್ಬಿಟ್ಟು ಒಂದು 4 ಜನ ಸೇರಿಸಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಮ್ಮನ್ನು ಬೈದ್ರೆ ನಮ್ಗೆ ಏನ್ ಬೇಜಾರಿಲ್ಲ. ಎಡಿಟರ್ ಆಗಿ ನಾನು ಬೈಸ್ಕೊಳ್ಳೋದು ಚೆನ್ನಾಗಿ ಅಭ್ಯಾಸ ಆಗಿದೆ. ಅನೇಕ ನಮ್ಮದಲ್ಲದ ಕಾರಣಗಳಿಗೂ ಬೈಸ್ಕೊಂಡು ಅಭ್ಯಾಸ ನಿಮಗೂ ಆಗಿರುತ್ತೆ. ನನಗೆ ಎಡಿಟರ್ ಆಗಿ ತುಂಬಾನೇ ಆಗಿದೆ. ಅದರಿಂದ ಅದೇನ್ ಚಿಂತೆ ಇಲ್ಲ, ಕೆಲಸ ಆಗ್ತಾ ಇಲ್ವಲ್ಲ ಅಂತ ಬೇಜಾರಷ್ಟೆ. ಇದ್ರಲ್ಲಿ ಉಪಯುಕ್ತವಾದ ಇದೆ ಅಂತ ಅನ್ನಿಸ್ತಾ ಇಲ್ವಲ್ಲ ಜನಕ್ಕೆ, ಯಾಕೆ? ನಮಸ್ಕಾರ. ಹೇಳಿ ಸರ್, ಶ್ರೀಗಾರ್ ಅವರು. ಚೆನ್ನಾಗಿ ಹೇಳಿದ್ರಿ. ಈಗ ನೀವು ಹೇಳಿದ್ರಿ ಕಾರ್ಯ ಪ್ರೀತಿ, ಕಾರ್ಯ ದ್ವೇಷ, ಮತ್ತೆ ಕಾರ್ಯ ತಟಸ್ಥ ಅಂತ ಹೇಳಿದ್ರಿ. ಹೌದು. ಇನ್ನೊಂದು ಉಪೇಕ್ಷೆ ಅಂತ ಬರುತ್ತೆ. ನಮ್ಮ ಅನುಭವದಲ್ಲಿ ನೀವೇ ಹೇಳಿದ್ರಲ್ಲ, ಸರ್ಕಾರಿ ಕಾಲೇಜಲ್ಲಿ ಹೇಗೆ ನಿಮ್ಮ ಮೇಲೆ ಹೆಚ್ಚು ಕಾರ್ಯಭಾರ ಮಾಡಿ ಎಲ್ಲ ಆಚೆ ಹೋಗ್ತಿದ್ರು ಅಂತ. ನಮ್ಗೆ ನಮ್ ಚಾಯ್ಸ್ ಕೊಟ್ಬಿಡಿ, ನೀವೇನಾದ್ರು ಮಾಡಿ. ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ಕೊಡಿ ಸರ್. ಅದು ಉಪೇಕ್ಷೆ ಅನ್ನೋದು ಕೂಡ, ಉಪೇಕ್ಷೆ ಅನ್ನೋದು ಕರೆಕ್ಟ್, ಅದು ಒಂದ್ ಕಾರಣನೇ. ಏನಂದ್ರೆ ಈ ಕಷ್ಟ ನಂಗೆ ಬರ್ಬೇಕಾಗಿರ್ಲಿಲ್ಲ, ಈ ಕೆಲಸ ನಾ ಮಾಡ್ದಿದ್ದು ಯಾರೋ ಮಾಡ್ಕೋತಾರೆ ನಡೆಯುತ್ತೆ ಅನ್ನುವಂಥದ್ದು ಉಪೇಕ್ಷೆ. ಉದಾಹರಣೆ ಕೊಡಿ ಸರ್. ಅಲ್ಲ, ನಾಟ್ ಡೂಯಿಂಗ್ ಜಸ್ಟಿಸ್ ಆಲ್ಸೋ. ಹಾಗೆ ನಾನೊಂದು ಉದಾಹರಣೆ ಕೊಡ್ತೇನೆ. ನನ್ನ ಅನುಭವದಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ನಡೀತಾ ಇದು. ಪ್ರೈವೇಟ್ ಕಾಲೇಜಿನಲ್ಲಿ ಮ್ಯಾನೇಜ್ಮೆಂಟ್ ಮತ್ತೆ ಪ್ರಿನ್ಸಿಪಲ್ ಬಹಳ ಟೈಟ್ ಆಗಿರ್ತಾರೆ, ಅಲ್ಲಿ ಒಳ್ಳೆ ಕೆಲಸ ತೆಗಿತಾರೆ. ಒಬ್ರು ಬೆಳಿಗ್ಗೆ ಫಸ್ಟ್ ಅವರ್ ಟೈಮ್ ಟೇಬಲ್ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಫಸ್ಟ್ ಅವರ್ ಬಂದು ಕ್ಲಾಸ್ ತಕೊಂಡು ಸ್ಕೂಟರ್ ನಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಸ್ಕೂಟರ್ ಪಾರ್ಕ್ ಮಾಡಿ ಟ್ರೈನ್ ನಲ್ಲಿ 16 ಕಿಲೋಮೀಟರ್ ಹೋಗಿ ಅವರ 10 ಎಕರೆ ಅಡಿಕೆ ತೋಟದ ಮ್ಯಾನೇಜ್ಮೆಂಟ್ ಮಾಡಿ 3 ಗಂಟೆಗೆ ಮತ್ತೆ ಅದೇ ದಾರಿಯಲ್ಲಿ ವಾಪಸ್ ಬಂದು ಟ್ರೈನ್ ನಲ್ಲಿ ಲಾಸ್ಟ್ ಅವರ್ ಕ್ಲಾಸ್ ತಕೊಂಡು ಮಾಡುವವರು ಇದ್ದಾರೆ. ಈಗ ಅದು ಫುಲ್ ಟೈಮ್ ಜಾಬ್ ಅವ್ರದ್ದು ಟೀಚಿಂಗೋ ಅಥವಾ ಅಡಿಕೆ ತೋಟನ ಅಂತ, ಅದೊಂದು ಪ್ರಶ್ನೆ. ಅಲ್ಲ, ಇನ್ನೊಂದು ನಿಮ್ಮ ಪ್ರಸಂಗ ನಾನು ಈ ರೀತಿ ನೋಡ್ತೀನಿ. ಒಂದು ಕೆಲಸದ ಮೇಲಿನ ಪ್ರೀತಿ ಇನ್ನೊಂದು ಕೆಲಸದ ಮೇಲಿನ ದ್ವೇಷವಾಗುವ ಅಪಾಯ ಇದೆ. ಈಗ ಅವರಿಗೆ ತೋಟದ ಮೇಲಿರುವ ಪ್ರೀತಿ, ಯಾಕಂದ್ರೆ ಅದರಿಂದ ಹೆಚ್ಚು ಲಾಭ ಬರುತ್ತೆ. ಇದು ಮಾಡಿದ್ರು ನಡೆಯುತ್ತೆ, ಮಾಡದೇ ಇದ್ರು ನಡೆಯುತ್ತೆ ಅನ್ನುವಂಥದ್ದು. ಫುಲ್ ಟೈಮ್ UGC ಸ್ಕೇಲ್ ತಗೊಂಡಿರ್ತಾರೆ. ಅಲ್ಲ, ಅದ್ ಬಿಡಿ. ಅದರಿಂದ ಲೆವೆಲ್ ಅಲ್ಲಿ ನೋಡೋದ್ರ ಜೊತೆಗೆ ಈಗ ಈ ಸಮಸ್ಯೆ, ಒಂದು ಕೆಲಸದ ಮೇಲಿನ ಅತಿಯಾದ ಪ್ರೀತಿ ಇನ್ನೊಂದು ಕೆಲಸದ ಮೇಲೆ ಆಮೇಲೆ ಶಿಸ್ತು ಒಂದು ಪರಿಹಾರ ಅಂತಾರೆ. ಹಾಗೆ ನೋಡಿದ್ರೆ ಶಿಸ್ತು ಇನ್ನೂ ದ್ವೇಷ ಹೆಚ್ಚುತ್ತೆ. ಅದರಿಂದ ಅದಕ್ಕೆ ಕೈಲಾಸಂ ಯಾವಾಗ್ಲೂ ಹೇಳೋರು, ಕಟ್ಟಿ ಹಾಕಿದರೆ ಕುರಿ, ಬಿಟ್ಟರೆ ಕಿರುಬ. ಹಾಗೆ ಕೆಲಸಕ್ಕೆ ಅವ್ರನ್ನ ನಿಮ್ ಕರ್ತವ್ಯ ಇದು ಅಂತ ಒಂದು ಕಟ್ಟಿ ಹಾಕಿ ಅವಾಗ್ಲೂ ನೆಟ್ಟಿ ಕೆಲಸ ಮಾಡಲ್ಲ. ಹೇಳಿದ್ದು ಕೆಲಸದ ದ್ವೇಷವನ್ನ ನಿಭಾಯಿಸೋದು ತುಂಬಾ ಕಷ್ಟ. ಯಾಕೆಂದ್ರೆ ಇರೋದೇ 2 ಮೆಥಡ್, ರಿವಾರ್ಡ್, ಪನಿಷ್ಮೆಂಟ್. ನೈದರ್ ರಿವಾರ್ಡ್ ವರ್ಕ್ಸ್ ನಾರ್ ಪನಿಷ್ಮೆಂಟ್ ವರ್ಕ್ಸ್. ಅಟ್ಲೀಸ್ಟ್ ಅವರಾದ್ರೂ ಒಳ್ಳೆ ಕೆಲಸ, ಕೃಷಿ ಕೆಲಸ ಆದ್ರೂ ಮಾಡ್ತಾರೆ. ಇನ್ನೊಂದು ಕ್ಯಾಟಗರಿ ಇದೆ,
ಹ. ಬೆಳಿಗ್ಗೆ ಕ್ಲಾಸ್ ಮುಗಿಸ್ಬಿಟ್ಟು ಶ್ರೀ ಆಫೀಸರ್ಸ್ ಕ್ಲಬ್ಗೆ ಹೋಗಿ ಇಸ್ಪೀಟ್ ಆಡುವವರು ಇದ್ದಾರೆ. ಇದ್ದಾರೆ. ಅದು ಅವ್ರ ಕೆಲಸ. ಆಮೇಲೆ ಪ್ರೊಡಕ್ಟಿವ್. ನೀವ್ ಹೇಳೋದು ಈ ಒಂದು ಉತ್ಪಾದಕ ಕೆಲಸ, ಇನ್ನೊಂದು ಅನುತ್ಪಾದಕ ಕೆಲಸದ ಮೇಲೆ ಮೋಹ. ಆಮೇಲೆ ಸೋಮಾರಿಗಳಾಗಿರೋರಿಗೆ ಒಳ್ಳೆ ಅವಕಾಶಗಳು ಇವತ್ತಿನ ಸಮಾಜದಲ್ಲಿದೆ. ನೋಡಿ, ಏನೋ ಕೆಲಸ ಮಾಡದೆ ಸೀರಿಯಲ್ ನೋಡ್ಕೊಂಡು ದಿನ ಕಳೆದ್ ಬಿಡ್ಬೋದು. ಹಾಗಾಗಿ ಅವಕಾಶಗಳು ಕೂಡ ಸೋಮಾರದ ಕೆಲಸ ಮಾಡೋದಕ್ಕೆ ಮನರಂಜನೆಯ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನೇಕರು. ಪ್ರೈವೇಟ್ ಟ್ಯೂಷನ್ ಮಾಡೋದ್ರಲ್ಲಿ ಆಸಕ್ತಿ ವಹಿಸಿ ಇಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡುವವರು ಇದ್ದಾರೆ. ಹಾಗಾಗಿ ಇದನ್ನು ನಾವು ದ್ವೇಷಕ್ಕಿಂತಲೂ ಉಪೇಕ್ಷೆ ಅಂತ ಹೇಳ್ಬೋದು. ನಾಟ್ ಡೂಯಿಂಗ್ ಜಸ್ಟಿಸ್ ಅನ್ನುವ ರೀತಿ ಅವರ ಕೆಲಸ. ಏನಾದ್ರು ಕರೀರಿ, ಕೆಲಸ ಅಂತೂ ಆಗಲ್ವೋ, ಕೆಲಸ ಹಾಳಾಗತ್ತಲ್ಲ. ಹಾಗೆ ಒಳ್ಳೇದಾಯ್ತು, ಇರ್ಲಿ. ಆಯ್ತು. ಆಮೇಲೆ ಶ್ರೀನಾ, ಉಪೇಕ್ಷೆ ಅಂದ್ರೆ ಒಂದರ್ಥದಲ್ಲಿ ದ್ವೇಷನೇ. ನೋಡಿ, ಅಪೇಕ್ಷೆ ಅಂದ್ರೆ ಲೈಕಿಂಗ್, ಅಪೇಕ್ಷೆಗೆ ಆಪೋಸಿಟ್ ಉಪೇಕ್ಷೆ, ಉದಾಸೀನ ಮಾಡುವಂಥದ್ದು. ಅದರಿಂದ ಅದು ದ್ವೇಷದ ಇನ್ನೊಂದು ಪದ ಅಷ್ಟೇ. ಆಮೇಲೆ ಪ್ರಶ್ನೆಗೆ ಪ್ರತಿಕ್ರಿಯಿಸುವ ದ್ವೇಷ ಇನ್ನೂ ಕಮ್ಮಿ ಆಗ್ಲಿಲ್ಲ ನಮ್ಮ ಗ್ರೂಪ್ ಅಲ್ಲಿ. ನೋಡೋಣ, ಭರವಸೆ ಕಳ್ಕೊಳ್ಳೋದು ಬೇಡ. ಗಣೇಶ್, ಮುಗಿಸ್ಬಹುದಪ್ಪ? ಇನ್ನೂ ತುಂಬಾ ಇದೆ. ಇದು ಕಾಲದ ಇದು ಮುಗಿಸ್ಬೇಕು, 5 ಹೋಗ್ತಾ ಇದೆ ಅಂತ ನಾನು ತುಂಬಾ ಕಾಂಪ್ಯಾಕ್ಟ್ ಮಾಡಿ ಇವತ್ತು ಹೇಳಿದೀನಿ. ತುಂಬಾ ಕಷ್ಟ ಆಯ್ತು ಇವತ್ತು ಹೇಳೋದು, ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಅಂತ. ಗುರುಜಿ ನಮಸ್ತೆ, ಸಂತೋಷ್ ಅಲ್ಲಿ. ಈ ಕೆಲಸದ ದ್ವೇಷದ ಬಗ್ಗೆ ಮಾತಾಡುವಾಗ ನಮಗೆ ಇನ್ನೊಂದು ನನಗೆ ಒಂದು ವಾಕ್ಯ ನೆನಪು ಬರ್ತಾ ಇದೆ. ಈ ರಾಂಗ್ ನಾಲೆಡ್ಜ್ ಈಸ್ ಮೋಸ್ಟ್ ಡೇಂಜರಸ್ ದನ್ ಇಗ್ನೋರೆನ್ಸ್ ಅಂತ ಹೇಳ್ತಾರೆ. ಇದು ಕೂಡ ಒಂದು ಕಾರಣ ಆಗ್ಬೋದಾ? ನಾನು ಅಜ್ಞಾನ ಅಂತ ಹೇಳಿದ್ನಲ್ಲಪ್ಪ ಆಗ್ಲೇ. ನಮಗೆ ಕೆಲಸದ ಬಗ್ಗೆ ಅಜ್ಞಾನ ಅಂದ್ರೆ 2. ಜ್ಞಾನವೇ ಇಲ್ಲದೆ ಇರೋದು ಒಂದು, ಅದೇ ನಾನು ಅಡುಗೆ ಮಾಡಕ್ ಬರದೇ ಇರೋದು. ಅರೆ ಬೇರೆ ಜ್ಞಾನ ಇದೆಯಲ್ಲ, ಹಾಫ್ ನಾಲೆಡ್ಜ್ ಇಸ್ ಮೋರ್ ಡೇಂಜರಸ್ ಅಂತ ಇದೆಯಲ್ಲ, ಅದು ಅಜ್ಞಾನವೇ. ಪೂರ್ಣ ಜ್ಞಾನ ಅಂದ್ರೆ ನನಗೆ ಜ್ಞಾನ ಇದೆ ಅಂತ ಅನ್ಬೇಕಾದ್ರೆ ಏನಾಗ್ಬೇಕು? ನಂಗೆ ಪೂರ್ತಿ ಸಮಗ್ರವಾಗಿ ಒಂದು ಚಿತ್ರಣ ಇರಬೇಕು. ನಾನು ಮಾಡೋ ಕೆಲಸ ಏನು, ನನಗದರಿಂದ ಅನುಕೂಲ ಏನು, ಸಮಾಜಕ್ಕೆ ಅನುಕೂಲ ಏನು, ಅದರ ಫಲಾನುಭವಿಗಳು ಯಾರು, ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ, ಇದೆಲ್ಲ ಪೂರ್ಣವಾದ ಚಿತ್ರಣ ಇದ್ರೆ ಅವಾಗ ನಂಗೆ ಕೆಲಸ ಮಾಡೋ ಆಸೆ ಬರುತ್ತೆ. ನಮ್ಗೆ ಅಜ್ಞಾನ ಅನ್ನೋದು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ 3-4 ರೀತಿ ಇದೆ. ಮಾಡೋ ರೀತಿಯ ಅಜ್ಞಾನ, ಮಾಡಿದ್ದರ ಪರಿಣಾಮದ ಅಜ್ಞಾನ, ಮಾಡದೇ ಇದ್ರೆ ಏನು ಅಪಾಯ ಅನ್ನೋ ಅಜ್ಞಾನ, 3 ಇದೆ. ಈ 3 ಸೇರ್ಕೊಂಡು ಅದನ್ನ ನಾನು ಒಂದೇ ಪದದಲ್ಲಿ ಹೇಳಿದೆ. ಇವತ್ತು ಕಾಲದ ಮಿತಿಯಲ್ಲಿ ಹೇಳ್ಬೇಕಾಗಿ ಬಂದಿದ್ರಿಂದ ಚಪಾತಿ ಇನ್ನೊಂದ್ ಸ್ವಲ್ಪ ಲಟ್ಟಿಸ್ಕೋಬಹುದು, ಅರ್ಧ ಲಟ್ಟಿಸ್ಕೊಟ್ಟಿದ್ದೀನಿ. ಯಾಕಂದ್ರೆ ಅಡುಗೆ ಮನೆ ಉದಾಹರಣೆನೆ ಬರುತ್ತೆ, ಯಾಕಂದ್ರೆ ಅಡುಗೆ ಮಾಡ್ತೀನಲ್ಲ ಅದಕ್ಕೆ. ಧನ್ಯವಾದ ಗುರುಜಿ. ಹೋಗ್ಲಿ, ಬೇಸರ ಆಗ್ಲಿಲ್ವಲ್ಲ? ಇಲ್ಲ, ಖಂಡಿತ ತುಂಬಾ ಇಂಟ್ರೆಸ್ಟಿಂಗ್ ಐತಿ. 4 ಜನ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಗುರುಜಿ. ಆಯ್ತು. ನಾವು ಪ್ರೋತ್ಸಾಹ, ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಮಾಡೋ ಕೆಲಸನ ನಾವೆಲ್ಲ ಸೇರ್ಕೊಂಡು ಮಾಡೋಣ. ಇನ್ ಮುಂದೆ ನಾವ್ ಯಾರು ಒಬ್ರು ಚೆನ್ನಾಗಿ ಕೆಲಸ ಮಾಡ್ತಿರೋರು ಕಂಡ್ರೆ ಬೆಂತಟ್ಟೋಣ. ಟೈಮ್ಲಿ ಪ್ಯಾಟ್ ವಿಲ್ ಮೇಕ್ ದೆಮ್ ವರ್ಕ್ ಮೋರ್ ಎಫಿಷಿಯೆಂಟ್ಲಿ. ನಾವು ಇಲ್ಲಿ ಬೈತೀವಿ, ಕೆಲಸ ಮಾಡೋನ್ ಬೈತೀವಿ ಅನ್ನೋದು ನೆಗೆಟಿವ್ ಬಿಡಿ. ಪಾಸಿಟಿವ್ ಆಗಿ ಕೆಲಸ ಚೆನ್ನಾಗಿ ಮಾಡಿದ್ರೆ ಸುಮ್ಮನೆ ಇದ್ದು ಬಿಡ್ತೀವಿ ನಾವು. ಬೈಯಕ್ ಮಾತ್ರ ಚಾಚಿಕೊಂಡಿದೆ ನಮ್ ನಾಲ್ಗೆ, ಆದ್ರೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತ ನಾಲಿಗೆ ಅದು. ಆದ್ರೆ ಹೊಗಳಕ್ಕೆ ಧಾರಾಳವಾಗಿ ಹೊಗಳಿದ್ರೆ ಆಗ ಕೆಲಸ ಚೆನ್ನಾಗಾಗುತ್ತೆ. ಸಿನ್ಸ್ ಯು ಆರ್ ಸಂತೋಷ್, ಯು ಆರ್ ಲೀಡಿಂಗ್ ಎ ಗ್ರೂಪ್, ಆದ್ರಿಂದ ರಿವಾರ್ಡ್ ಮೆಥಡ್ ನ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತ ಕೇಳ್ಕೊತೀನಿ. ತಿದ್ದುವಾಗ ಸ್ವಲ್ಪ ಅವ್ರಿಗೆ ಆಮಕ್ಕೆಗೆ ಭಂಗ ಬರೆದು ಹಾಕ್ತಿದ್ದೋದು, ಹೊಗಳುವಾಗ ಅಥವಾ ಸ್ವಲ್ಪ ಇನ್ಸಿನ್ಸಿಯರ್ ಆಗಿ ಫ್ಲಾಟ್ರಿ ಮಾಡಿದ್ರು ತೊಂದರೆ ಇಲ್ಲ. ಆ ಕೆಲಸದ ಮೇಲೆ ಅವ್ರಿಗೆ ಪ್ರೀತಿ ಬರೋದಾದ್ರೆ ಇನ್ಸಿನ್ಸಿಯರ್ ಫ್ಲಾಟ್ರಿ ಆದ್ರೂ ತೊಂದರೆ ಇಲ್ಲ. ಆದ್ರೆ ನಾವು ಸುಮ್ಮನೆ ಇದ್ದು ಬಿಡ್ತೀವಲ್ಲ, ಸೈಲೆನ್ಸ್ ಅಮೌಂಟ್ಸ್ ಟು ಇಂಡಿಫರೆನ್ಸ್. ಶ್ರೀನಾ ಅವ್ರು ಹೇಳಿದಾಗ ಉಪೇಕ್ಷೆ. ಅದು
ಒಳ್ಳೆ ಕೆಲಸನ ಉಪೇಕ್ಷೆ ಮಾಡ್ತಿದೀವಿ. ಈಗ ನೋಡಿ ಒಂದು ಶಾಲೆಯಲ್ಲಿ ಪಾಠ ಮಾಡದೇ ಇರೋ ಅಧ್ಯಾಪಕರಿಗೂ ಪೋಷಕರಿಗೂ ಉಪೇಕ್ಷಣೆ, ಪಾಠ ಮಾಡೋರ್ಗೂ ಉಪೇಕ್ಷಣೆ, ಇಬ್ರ ಮಧ್ಯೆ ವ್ಯತ್ಯಾಸವೇ ಇಲ್ಲ. ಅದರಿಂದ ಕೆಲಸ ಮಾಡೋರ್ಗೆ ಟೈಮ್ಲಿ ಪ್ಯಾಟ್ ಈಸ್ ವೆರಿ ಮಚ್ ನೀಡೆಡ್. ಆಲ್ ಆಫ್ ಅಸ್ ಲೆಟ್ ಅಸ್ ಟ್ರೈ ಟು ಅವಾಯ್ಡ್ ದಿಸ್ ವರ್ಕ್ ಫೋಬಿಯಾ ಹೋಗೋ ಹಾಗೆ ನಾವು ಸ್ವಲ್ಪ ಮಾಡೋರ್ಗೆ ಒಂದು ಒಳ್ಳೆ ಮಾತಾಡ್ಬೇಕಾಗತ್ತೆ. ನೀವು ಕೇಳಿದ್ರಿಂದ ಅನುಕೂಲ ಆಯ್ತು. ಇದನ್ನ ನಾನು ಹೇಳೋದು ಬಿಟ್ಬಿಟ್ಟಿದ್ದೆ. ಟೈಮ್ಲಿ ಪ್ಯಾಟ್ ಈಸ್ ವೆರಿ ಮಚ್ ನೀಡೆಡ್ ಫಾರ್ ದೋಸ್ ಹೂ ವರ್ಕ್ ಹಾರ್ಡ್. ಗಣೇಶ್, ನೆಕ್ಸ್ಟ್ ರಭಸ ಜೀವನನೋ ಭಯ ಭಕ್ತಿನ ಅಲ್ಲ? ರಭಸ ಜೀವನ ಅದರ ನಂತರ ರಭಸ ಜೀವನ ಅದು ಭಯ ಭೀತಿ, ಭಯ ಭಕ್ತಿ ಅಲ್ಲ, ಭಯ ಭೀತಿ. ಅದು ಕೊನೆಗ ಲಾಸ್ಟ್ ಆಯ್ತು. ಮುಗಿಸ್ಬಿಡಿ, ಆಯ್ತು. ಹಾಂ ಸರ್, ಮತ್ತೆ ಯಾವುದು ಪ್ರಶ್ನೆ ಇಲ್ಲ ಅಂತಂದರೆ ಇವತ್ತಿನ ಕಾರ್ಯಕ್ರಮ ಅಲ್ಲಿ ಮುಗಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಸರ್. ಹಾಗೆ ಮತ್ತೆ ಮುಂದೆ ನಾವೆಲ್ಲ ಬಳಲ್ತಾ ಇರತಕ್ಕಂಥ ರಭಸ ಜೀವನದ ಕುರಿತಾದ ಉಪನ್ಯಾಸಕ್ಕೆ ಮುಂದಿನ ಸೋಮವಾರ ಮತ್ತೆ ಎಲ್ಲರೂ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.